ಪ್ರಾರಂಭ ಮಾಡಲ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ನಮೋ ನಮೋ ನಾಥ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ. ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೆ ಮೇ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯಷ್ಠಾನಿ ಮಾಧವ. ಶ್ರೀವೆಂಕಟೇಶಂ ಲಕ್ಷ್ಮೀಶಮನಿಷ್ಠಗ್ನಮಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವೈಶಾಖ ಮಾಸದಲ್ಲಿ ವಿಶೇಷವಾಗಿ ವೆಂಕಟೇಶನ ಒಂದು ವಿವಾಹ ಮಹೋತ್ಸವ ಅಂತನ್ನುವಂಥದ್ದು ದಶಮಿ ದಿನ ಸಂಘಟಿಸ್ತದೆ. ಅವತ್ತಿನ ಪೂರ್ವಭಾವಿಯಾಗಿ ಪ್ರಥಮದಿಂದ ಹಿಡಿದು ನಾವು ದಶಮಿ ಪರ್ಯಂತವಾಗಿ ವೆಂಕಟೇಶನ ವಿಶೇಷವಾದಂತಹ ಕೈಂಕರ್ಯಗಳನ್ನು, ಪೂಜಾದಿಗಳನ್ನು, ಪಾರಾಯಣಗಳನ್ನು ಮಾಡುವಂಥ ಕ್ರಮಗಳನ್ನು ಪೂರ್ವಜರು ಹಿಂದಿನಿಂದ ನಡೆಸ್ಕೊಂಡು ಬಂದಿದ್ದಾರೆ. ಕೆಲವೊಬ್ಬರು ಆದಿತ್ಯ ಪುರಾಣ ಅಂತರ್ಗತ ವೆಂಕಟೇಶ ಮಹಾತ್ಮ್ಯ ಪಾರಾಯಣ ಮಾಡುವಂಥದ್ದಾಗಿರ್ಬೋದು, ಕೆಲವೊಬ್ಬರು ವೆಂಕಟೇಶನ ಸಂಬಂಧಿಯಾದಂಥ ಹಾಡುಗಳು ಇತ್ಯಾದಿಗಳನ್ನು ಪಾರಾಯಣಗಳಾಗಿರ್ಬೋದು, ಕೆಲವೊಬ್ಬರು ಪ್ರವಚನಗಳನ್ನು ಹೇಳಿಸುವಂತಹ ಪದ್ಧತಿಗಳಾಗಿರ್ಬೋದು. ಈ ರೀತಿ ಕಾಲಕ್ರಮಗಳಲ್ಲಿ ನಾವು ಇದನ್ನೆಲ್ಲ ಗಮನಿಸ್ತೇವೆ. ಹೀಗೆ ಈ ಭವಿಷ್ಯೋತ್ತರ ಪುರಾಣಾಂತರ್ಗತ ವೆಂಕಟೇಶ ಮಹಾತ್ಮ್ಯ ಅಂತನ್ನುವಂಥದ್ದನ್ನು ನಾವು ನೋಡೋಣಂತೆ. ಯಥಾಮತಿಯಾಗಿ ಅಲ್ಲಿ ಬರುವಂತಹ ವೆಂಕಟೇಶ ಅವನು ಸಾಕ್ಷಾತ್ ವಿಷ್ಣುನೇ ವೈಕುಂಠದಿಂದ ಬಂದು ಇಲ್ಲಿನ ವೆಂಕಟಾದ್ರಿಯಲ್ಲಿ ನಿಂತಿರುವಂಥವನು. ರಾಮ ಕೃಷ್ಣ ಅವತಾರಗಳಿಗೆಲ್ಲ ಒಂದೊಂದು ಕೃತ್ಯ ಇದೆ. ರಾಮ ಹೇಗೆ ಹುಟ್ಟಿದ, ಕೃಷ್ಣ ಹೇಗೆ ಹುಟ್ಟಿದ ಇತ್ಯಾದಿಗಳಿಗೆಲ್ಲ ಒಂದು ವ್ಯವಸ್ಥೆ ಇದೆ. ರಾಮನ ಕೃಷ್ಣನ ಅವತಾರಗಳಿಗೆಲ್ಲ ಹೇಗೆ ಬಂದ ಅಂತನ್ನುವಂಥದ್ದು. ನರಸಿಂಹನ ಪ್ರಾದುರ್ಭೂತಿ ಆಗಿರ್ಬೋದು ಇತ್ಯಾದಿಗಳಿಗೆಲ್ಲ ಒಂದೊಂದು ಕೃತ್ಯ ಇದೆ. ವೆಂಕಟೇಶ ಅಂತನ್ನೋದು ಯಾವುದನ್ನು ನಿಮಿತ್ತ ಮಾಡಿಕೊಂಡು ಬಂದವನಲ್ಲ. ಅವನು ಸಾಕ್ಷಾತ್ತಾಗಿ ನರಸಿಂಹ ಆದರೂ ಕೂಡ ಕಂಬವನ್ನು ನಿಮಿತ್ತ ಮಾಡಿಕೊಂಡು ಬಂದ, ಕೃಷ್ಣ ಆದರೂ ವಸುದೈವ ದೇವಕಿಯರನ್ನು ನಿಮಿತ್ತ ಮಾಡಿಕೊಂಡು ಬಂದ. ಆದರೆ ವೆಂಕಟೇಶ ಸಾಕ್ಷಾತ್ತಾಗಿ ನಾರಾಯಣನೇ ಇಳಿದು ಬಂದಿರುವಂತಹ ಮೂರ್ತಿ, ವೈಕುಂಠದಲ್ಲಿರುವಂತಹ ಮೂರ್ತಿ ಇಳಿದು ಬಂದಿರುವಂಥದ್ದು. ಯಾವ ಪರಮಾತ್ಮನ ದರ್ಶನಕ್ಕಾಗಿ ಯೋಗಿಗಳೆಲ್ಲ ಹಗಲು ರಾತ್ರಿ ದರ್ಶನ ಕಾತರರಾಗಿರ್ತಾರೋ ಅಂತಹ ವೆಂಕಟೇಶನೇ ಸಾಕ್ಷಾತ್ತಾಗಿ ಇಳಿದು ಬಂದಿರುವಂಥದ್ದು. ಇಲ್ಲಿ ವೆಂಕಟೇಶನ ಒಂದು ಅವನ ಆಗಮನದ ಸಂಗತಿ, ಮುಂದೆ ಅವನ ಜಗತ್ತಿನ ಉದ್ಧಾರಕ್ಕಾಗಿ ತಾನು ಹಮ್ಮಿಕೊಂಡಂತಹ ವಿವಾಹದ ಸಂಗತಿ ಇತ್ಯಾದಿಗಳನ್ನು ನಾವು ಇಲ್ಲಿ ನೋಡ್ತೀವಿ ಮುಂದೆ. ಮೊದಲು ಈ ಒಂದು 5 ದಿನದ ಸಂದರ್ಭದಲ್ಲಿ ನಾನು ಮೊನ್ನೆ ಇದರಲ್ಲಿ ಹೇಳಿದಂತೆ ಸಾಮಾನ್ಯ ಎಲ್ಲವನ್ನೂ ಕೂಡ ಪೂರ್ತಿಯಾಗಿ ದೀರ್ಘವಾಗಿ ಹೇಳುವಂಥದ್ದು 5 ದಿನದಲ್ಲಿ ಆಗೋಲ್ಲ. ಒಂದು ವೆಂಕಟೇಶ ಭವಿಷ್ಯೋತ್ತರ ಪುರಾಣಾಂತರ್ಗತ ವೆಂಕಟೇಶ ಮಹಾತ್ಮ್ಯ ಪೂರ್ಣವಾಗಿ ಹೇಳಬೇಕು, ಸ್ಪಷ್ಟವಾಗಿ ಏನೆಲ್ಲ ವಿಚಾರಗಳು ಅದರಲ್ಲಿ ಅಡಗಿವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ 1 ವರ್ಷ ಹೇಳಬೇಕು ಅದನ್ನು. ಅಷ್ಟು ದೀರ್ಘವಾದಂತಹ ವಿಷಯಗಳನ್ನು ಇಟ್ಕೊಂಡಿರುವಂತಹ ಗ್ರಂಥ. ಅದು ಬರೀ ಕಥೆಗಳಿದೆ, ಮನೋರಂಜನೆ ಇಲ್ಲ ಇದರಲ್ಲಿ. ಪ್ರತಿಯೊಂದು ದಿನವೂ ಕೂಡ ನಮಗೊಂದು ಪಾಠ ಇರುತ್ತೆ ಇದರಲ್ಲಿ. ನಾವು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗೆ ಬೇಕಾದಂತಹ ವಿಷಯಗಳೆಲ್ಲ ಇಲ್ಲಿ ತೋರಿಸ್ತಾ ಬರ್ತಾರೆ. ಅದನ್ನು ಒಂದಿನ ಒಂದು ಗ್ರಂಥ ಕೇಳಿದಾಗ ಆಗಲ್ಲ. ಪದೇ ಪದೇ ಬೇರೆ ಬೇರೆ ವಿಚಾರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾ ಮನವರಿಕೆ ಆಗಿ ಒಂದಿನ ಬದಲಾವಣೆ ಆಗುವಂಥದ್ದು ಇರ್ತದೆ. ಹಾಗೆ ನಮ್ಮ ಉದ್ಧಾರಕ್ಕಾಗಿ ಬಂದಿರುವಂಥದ್ದು ಅವನು, ಹೊರತಾಗಿ ನಮ್ಮ ಮನೋರಂಜನೆಗಾಗಿ ಬಂದಿರಲ್ಲ. ಹಾಗಾಗಿ ನಮ್ಮ ಉದ್ಧಾರಕ್ಕಾಗಿ ಅವನು ಏನೇನು ಸಂಘಟಿಸಿದ ಅಂತನ್ನುವಂಥದ್ದನ್ನು ಜ್ಞಾನಿಗಳು ನಮಗೆ ಈ ಭವಿಷ್ಯೋತ್ತರ ಪುರಾಣಾಂತರ್ಗತ ವೆಂಕಟೇಶ ಮಹಾತ್ಮೆಯಲ್ಲಿ ಕೊಡ್ತಾರೆ. ಆ ಭಾಗವನ್ನು ನೋಡ್ತಾ ಹೋಗೋಣಂತೆ. ಈ 5 ದಿನದ ವಿಚಾರದಲ್ಲಿ ಮೊದಲನೇ ದಿನ ಇವತ್ತು ನೇರವಾಗಿ ವೆಂಕಟೇಶನ ಕಥಾನಕಕ್ಕೆ ಪ್ರವೇಶ ಮಾಡುವ ಮೊದಲು ಆ ವೆಂಕಟಾದ್ರಿಯ ಮಹಾತ್ಮ್ಯ ಅಂತನ್ನುವಂಥದ್ದು ನೋಡೋಣಂತೆ. ವೆಂಕಟಾದ್ರಿ ಅಂದರೆ ಏನು, ಅದು ಹೇಗೆ, ಅದರ ಮಹಾತ್ಮೆ ಏನು ಅಂತನ್ನುವಂಥದ್ದು ನೋಡೋಣ. ಇದು ಮೊದಲಿಗೆ ಮಾಧವ ಬ್ರಾಹ್ಮಣನ ಒಂದು ಚರಿತ್ರೆ ಅಂತನ್ನುವಂಥದ್ದರಿಂದ ಪ್ರಾರಂಭ ಆಗ್ತದೆ. ಆ ಮಾಧವ ಬ್ರಾಹ್ಮಣ ಅವನು ಹೇಗಿದ್ದ, ಪ್ರಸಂಗಗಳು ಹೇಗೆ ಬದಲಾವಣೆ ಆಯಿತು, ಅವನು ಮತ್ತೆ ಹೇಗೆ ಬದಲಾವಣೆ ಹೊಂದಿದ, ಹೇಗೆ ವೆಂಕಟೇಶನ ಕೃಪೆಗೆ ಪಾತ್ರನಾದ. ವೆಂಕಟಾದ್ರಿ ಅಂತನ್ನುವಂಥದ್ದು 2 ಭಾಗ ಅಲ್ಲಿ. ಒಂದು ವೆಂಕಟಾದ್ರಿಗೆ ಒಂದು ತೂಕ ಆದರೆ ವೆಂಕಟೇಶನಿಗೆ ಒಂದು ತೂಕ.
ವೆಂಕಟಾದ್ರಿ ಬರೀ ನಮಗೆ ತಿರುಪತಿಯಲ್ಲಿ ಹೋದಾಗ ನಾವು ವೆಂಕಟೇಶ್ನ ಒಂದನೇ ಅಲ್ಲಿ ಹೋಗ್ಬಿಡ್ಬೇಕು, ಎಷ್ಟು ರೂಪಾಯಿ ಟಿಕೆಟ್ ಮಾಡಿಸ್ಲಿ, ಯಾವಾಗ ಕ್ಯೂ ಒಳಗೆ ಹೋಗಲಿ, ದೇವ್ರನ್ನ ಯಾವಾಗ ನೋಡಲಿ ಅಂತ ಮಾತ್ರ ನೋಡ್ತೀವಿ. ಆದರೆ ವೆಂಕಟೇಶ ಅಲ್ಲಿ ಬರೋ ಮೊದಲಿಂದನೂ ವೆಂಕಟಾದ್ರಿ ಇದೆ. ಇಲ್ಲಿ ದ್ವಾಪರದಲ್ಲಿ ವೆಂಕಟೇಶ ದೇವರು ಬಂದಿರುವಂಥದ್ದು. ಅವನು ಎಲ್ಲ ಯುಗದಲ್ಲಿಯೂ ಬೆಟ್ಟ ಅಲ್ಲೇ ಇದೆ. ಅದು ಹಿಂದೆಲ್ಲ ಆಶ್ರಯ ಮಾಡ್ತಿದ್ದಿದ್ದು, ಎಲ್ಲರೂ ತಿರುಪತಿಗೆ ಹೋಗಬೇಕು ಅಂತಂದರೆ ವೆಂಕಟೇಶ ದೇವರು ಇರ್ತಾನೆ ಇರಲಿಲ್ಲ. ಬರೀ ತಿರುಪತಿ ಅಂದರೆ ಬೆಟ್ಟಕ್ಕಂತಲೇ ಹೋಗ್ತಾಯಿದ್ರು, ಬೆಟ್ಟಕ್ಕಂತಲೇ ಹೋಗೋದು. ಆ ಬೆಟ್ಟದ ಸ್ಪರ್ಶ ಅಂತನ್ನೋದೇ ಎಷ್ಟೋ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಆ ಸ್ಪರ್ಶ ಸಿಗ್ತದೆ, ಇಲ್ಲಿದ್ರೆ ಸಿಗಲ್ಲ. ಅಷ್ಟು ಮತ್ತು ಇಷ್ಟು ಜನ ಹೋಗ್ತಾರಲ್ಲ ಈಗ ಆರಾಮಾಗಿ ಅಂತಂದರೆ ಅವ್ರು ಎಷ್ಟೋ ಜನದ ಪುಣ್ಯ ಇರ್ತದೆ ಅಂತಲೇ ಹೋಗ್ತಾರೆ. ಹಿಂದೆಲ್ಲ ಅಲ್ಲಿ ಏನು ವ್ಯವಸ್ಥೆನೇ ಇರಲಿಲ್ಲ. ಅಲ್ಲೆಲ್ಲ ಕಳ್ಳರ ಭಯ, ಪ್ರಾಣಿಗಳ ಭಯ ಎಲ್ಲ ಇರ್ತಿತ್ತಂತೆ. ಯಾರೋ ಒಬ್ಬ ಧೈರ್ಯಶಾಲಿ ಮೇಲೆ ಸ್ವಾಮಿ ಪುಷ್ಕರಣಿ ತನಕ 1 ಕೋಟಿ ಜನರಿಗೆ 5-6 ಜನ ಹೋಗ್ತಿದ್ರು ಸ್ವಾಮಿ ಪುಷ್ಕರಣಿವರೆಗೂ. ಅಷ್ಟದ ಜೀವ ಭಯ ಎಲ್ಲ ಭಯಗಳನ್ನು ತೊರೆದವನು ಮಾತ್ರ ಅಲ್ಲಿ ಹೋಗ್ತಿದ್ದ. ಈಗೆಲ್ಲ ನೀಟಾಗಿ ರೋಡ್ಗಳಿದೆ, ನಮಗೆ ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋದಂಗೆ ಸೀದಾ ಅಲ್ಲಿ ಹೋಗ್ಬಿಡ್ತೀವಿ. ಅಷ್ಟು ಸುಲಭ ಮಾಡ್ಕೊಂಬಿಟ್ಟಿದ್ದೀವಿ. ಟೆಕ್ನಾಲಜಿ ಮುಂದುವರೆದ್ಬಿಟ್ಟು ದೇವ್ರನ್ನೂ ಆಳ್ತಾ ಇದ್ದೀವಿ ನಾವು. ಅಷ್ಟೊಂದು ಮುಂದುವರೆದಿರೋ ಜನಾಂಗದವ್ರು ಆಗಿಬಿಟ್ಟಿದ್ದೀವಿ. ಹಾಗಾಗಿ ಆದರೂ ಕೂಡ ಏನೇ ನಾವು ಸುಲಭವಾಗಿ ಅಲ್ಲಿ ಪ್ರವೇಶ ಮಾಡ್ತೀವಿ ಅಂದ್ರೂ ಪುಣ್ಯ ಇರಲೇಬೇಕು. ಪುಣ್ಯ ಇಲ್ಲದಂಗೆ ಆ ಬೆಟ್ಟದ ಸ್ಪರ್ಶ ಆಗೋದಿಲ್ಲ. ಅಂತಹ ಒಂದು ಅದ್ಭುತವಾದ ಕ್ಷೇತ್ರ. ಆ ಬೆಟ್ಟದ ಸ್ಪರ್ಶದಿಂದ ಪವಿತ್ರಗೊಂಡಿರುವಂಥ ಮಾಧವ ಬ್ರಾಹ್ಮಣನ ಚರಿತ್ರೆ ಅಂತನ್ನುವಂಥದ್ದನ್ನು ಇಲ್ಲಿ ಮೊದಲು ಪ್ರಸ್ತಾಪ ಮಾಡ್ತಾರೆ. ವೆಂಕಟಾಚಲ ಮಹಿಮೆ. ಇದನ್ನು ಕಲೋ ವೆಂಕಟ ಶೈಲೇತಿ ಕಥಂ ನಾಮ ಮಹಾಮುನೆ ಶತಾನಂದ ಉವಾಚ ಪುರಾ ಪುರಂದರೋ ನಾಮ ಸೋಮಯಾಜಿ ದೃಢೌ ವ್ರತಃ. ಹಿಂದೊಬ್ಬ ಪುರಂದರ ಎನ್ನುವಂಥ ಒಬ್ಬರು ಸೋಮಯಾಗ ಅಂತ ಅನ್ನುವಂಥದ್ದೊಂದು ಪವಿತ್ರವಾದಂತಹ ಯಾಗ. ಅದನ್ನು ಕೆಲವು ಜನ ಭಾರತದಲ್ಲಿ ಮಾಡ್ತಾರೆ ಇವತ್ತು. ಅಂತಹ ಸೋಮಯಾಜಿಯಾದಾಗಿರುವಂತಹ ಒಬ್ಬ ವಿಪ್ರ ಇದ್ದ. ಅವನು ಕಾಳಹಸ್ತ್ಯಾಖ್ಯ ನಗರೇ ಸತ್ಯವಾಗ್ ಬ್ರಾಹ್ಮಣೋಭೂತ. ಕಾಳಹಸ್ತಿ ಊರಿನಲ್ಲಿ ಇದ್ದವನಾಗಿದ್ದ. ಕಾಳಹಸ್ತಿ ಒಳಗಡೆ ಅವನು ಹೇಳಬೇಕಾದ್ರೆ ಸತ್ಯವಾಕ್ ಬ್ರಾಹ್ಮಣ ಅಭವತ್, ಸತ್ಯ ಮಾತುಗಳನ್ನು ಆಡ್ತಾ ಇದ್ದ. ಸತ್ಯ ಮಾತುಗಳು ಅಂತಂದರೆ ವಿಷ್ಣುಪರವಾದಂತಹ ಸತ್ಯವಾದ ಮಾತುಗಳನ್ನು ಆಡ್ತಾ ಇರುವಂತಹ ಶ್ರೇಷ್ಠ ಬ್ರಾಹ್ಮಣ. ಅಪುತ್ರಸ್ಯಾಪಿ ವಿಪ್ರಸ್ಯ ನಾವು ದುಃಖಂ ಸುತಾಪ್ತಯೇ. ಅವನಿಗೆ ಮಕ್ಕಳು ಇರಲಿಲ್ಲ ಅಂತನ್ನುವಂಥದ್ದು ಒಂದು ಕೊರಗಿರುತ್ತೆ. ಏನು ಮಾಡೋದು ಅಂಥೇಳಿ ದೈನ್ಯೇನ ಪೂರ್ವ ಪುಣ್ಯೇನ ಪುತ್ರೋ ಭೂತ್ ವೃದ್ಧಭೂಸುರೆ. ವೃದ್ಧನಾಗಿರ್ತಾನೆ. ಅವಷ್ಟು ಪುಣ್ಯಗಳನ್ನು ಸಂಪಾದನೆ ಮಾಡಿ ಕೊನೆಗೆ ಅವನಿಗೆ ವೃದ್ಧಾಪ್ಯದಲ್ಲಿಯೇ ಸಂತಾನ ಆಗ್ತದೆ. ಒಬ್ಬ ಪುತ್ರನ ಸಂತತಿ ಆಗ್ತದೆ. ಚಕಾರ ನಾಮಲಿಖಿತಂ ಮಾಧವಂ ವಿಪ್ರ ಸಂಸದಿ. ಎಲ್ಲ ಬ್ರಾಹ್ಮಣರನ್ನೆಲ್ಲ ಕರೆಸಿಕೊಂಡು ಅವನು ನಾಮಕರಣ ಮಾಡ್ದ. ನೋಡ್ರಿ, ವಿಪ್ರ ಸಂಸದಿ ಅಂತ ಹೇಳ್ತಾರೆ. ಏನೇ ಸತ್ಕಾರ್ಯ ಮಾಡಬೇಕಾದ್ರೆ ಒಂದಿಷ್ಟು ಜನ ಬ್ರಾಹ್ಮಣರ ಸಂಘಟನೆಯಲ್ಲಿ ಇಟ್ಕೊಂಡು ಮಾಡಬೇಕು. ನಾವೇ ಮಾಡೋವಂಥದ್ದು ನಮಗೆ ಮಾಡ್ಲಿಕ್ಕೆ ಬರ್ತಿದ್ರೂ ಅದನ್ನು ಒಂದು 4 ಜನ ಬ್ರಾಹ್ಮಣರನ್ನು ಇಟ್ಕೊಂಡು ಮಾಡಬೇಕು. ಅದು ಮಾಡೋದರಿಂದ ಎಲ್ಲೋ ಕೆಲವೊಂದು ತಪ್ತಾ ಇರ್ತದೆ, ಅಥವಾ ಕೆಲವೊಂದನ್ನು ಅದರಲ್ಲಿ ಏನೋ ಒಂದು ಅನುಸಂಧಾನ ಹೀಗೆ ಯೋಚನೆ ಮಾಡಿ ಈ ಥರ ಮಾಡಿ ಅಂತನ್ನುವಂಥದ್ದನ್ನು ಉತ್ತಮಗೊಳಿಸುವಂಥದ್ದು ಇರ್ತದೆ. ನಮಗೇನೇ ಗೊತ್ತಿದ್ರೂ ಮತ್ತು ಅದ್ರ ಮೇಲೆ ಒಂದು ಬೇರೆ 4 ಜನ ಇದ್ದಾಗ ಅದರ ಒಂದು ವ್ಯೂ ಬೇರೆ ಸಿಗುತ್ತೆ ನಮಗೆ. ಹಾಗಾಗಿ ವಿಪ್ರ ಸಂಸದಿ ನಾಮಕರಣ ಮಾಡಬೇಕಾದ್ರೆ ಬ್ರಾಹ್ಮಣರ ಸನ್ನಿಧಿಗಳಲ್ಲಿ ಅವನು ನಾಮಕರಣ ಮಾಡ್ದ. ಪುತ್ರೋಪನೀತಂ ಬಾಲಸ್ತು ವವ್ರತೆ ಚಂದ್ರವನ್ರಪ. ಪುತ್ರನಿಗೆ ಉಪನಯನಗಳನ್ನು ಮಾಡ್ತಾನೆ ಬೆಳೆದಂಗೆಲ್ಲ. ಚಂದ್ರ ಹೇಗೆ ಶುಕ್ಲ ಪಕ್ಷದ ಚಂದ್ರ ಬೆಳೆದಂತೆ ಆ ಶಿಶು ತಾನು ತುಂಬ ಸುಂದರವಾಗಿ ಬೆಳೀತಾ ಹೋಗ್ತದಂತೆ. ವೇದಾಂಗ ತತ್ವಜ್ಞ ಸರ್ವಶಾಸ್ತ್ರ ವಿಶಾರದ. ಅವನನ್ನು ಎಲ್ಲ ವೇದಗಳಲ್ಲಿ ಪಾರಂಗತನನ್ನಾಗಿ ಮಾಡ್ತಾನಂತೆ. ವೇದಾಂಗಗಳು ವೇದಗಳನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಜ್ಯೋತಿಷ್ಯ, ವ್ಯಾಕರಣ ಇತ್ಯಾದಿ ವೇದಾಂಗಗಳು ಬರ್ತವೆ. ಎಲ್ಲದರಲ್ಲಿಯೂ ಕೂಡ ನಿಪುಣನನ್ನಾಗಿ ಮಾಡ್ತಾನಂತೆ. ಆ ತಂದೆ ಮಗನಿಗೆ ಅಂತಹ ಉತ್ತಮ ಸಂಸ್ಕಾರ ಕೊಡ್ತಾನೆ. ಆಮೇಲೆ ಸಚಂದ್ರಲೇಖ ಯಾರೇ ಮೇ ಬಹುಕಾಲಂ ಸಮಾಧವ. ಚಂದ್ರಲೇಖ ಎನ್ನುವಂತಹ ಒಬ್ಬ ಸ್ತ್ರೀಯೊಡನೆ ಅವನು ವಿವಾಹಿತನಾಗ್ತಾನೆ ಮಾಧವ ಬ್ರಾಹ್ಮಣ. ತುಂಬ ಉತ್ತಮವಾದಂತಹ ಒಂದು ತನ್ನ ಗೃಹಸ್ಥಾಶ್ರಮವನ್ನು ನಡೆಸ್ತಾ ಇರ್ತಾನೆ. ಎಲ್ಲಿ ತಂದೆ ಸೋಮಯಾಜಿ, ಇವನು ಮಹಾಜ್ಞಾನಿ. ಎಲ್ಲವನ್ನು ಕೂಡ ತಾನು ಸಾಂಗವಾಗಿ ನಡೆಸ್ತಾ ಇರ್ತಾನೆ. ಪಂಚಯಜ್ಞ ಪರೋ ನಿತ್ಯಂ ಪಂಚಾನನ ಸಮದ್ಯುತಿ. ಪಂಚಯಜ್ಞ ಅಂದರೆ ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಭೂತಯಜ್ಞ, ಬ್ರಹ್ಮಯಜ್ಞ ಅಂತ
ಪಂಚಯಜ್ಞಗಳು ಅಂತ ಪ್ರಸಿದ್ಧವಾದದ್ದು. ದೇವಯಜ್ಞ, ದೇವತೆಗಳಿಗೆ ಸಂಬಂಧಪಟ್ಟಂಥ ವೈಶ್ವದೇವಾದಿಗಳನ್ನು ಮಾಡುವಂಥದ್ದು. ಪಿತೃಯಜ್ಞ, ಪಿತೃಗಳಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡುವಂಥದ್ದಾಗಿರ್ಬೋದು. ಋಷಿಯಜ್ಞ, ಋಷಿಗಳಿಗೆ ಸಂಬಂಧಪಟ್ಟಂಥ ಋಷಿ ಪಂಚಮಿ ಇತ್ಯಾದಿ ವ್ರತಗಳಾಗಿರ್ಬೋದು. ಮತ್ತು ಋಷಿಗಳಿಗೋಸ್ಕರ ನಿತ್ಯದಲ್ಲಿ ಕೊಡುವಂಥ ತರ್ಪಣಾದಿಗಳಾಗಿರ್ಬೋದು. ಬ್ರಹ್ಮಯಜ್ಞ ಅಂತಂದರೆ ಬ್ರಹ್ಮನಿಗೆ ಸಂಬಂಧಪಟ್ಟಂತಹ, ಬ್ರಹ್ಮ ಅಂತಂದರೆ ವೇದಗಳು, ಆ ವೇದಗಳನ್ನು ಅಧ್ಯಯನ ಮಾಡುವಂಥದ್ದು, ಪುರಾಣಗಳನ್ನು ಅಧ್ಯಯನ ಮಾಡೋದು, ಶ್ರವಣ ಮಾಡುವಂಥದ್ದಾಗಿರ್ಬೋದು. ಭೂತಯಜ್ಞ ಅಂತಂದರೆ ಭೂತದಯ, ಎಲ್ಲ ಭೂತಗಳಲ್ಲಿಯೂ ಹಿತವನ್ನು ಬಯಸುವಂಥದ್ದು. ಇದೊಂದು ಯಜ್ಞ ಅಂತ ಹೇಳಿದ್ದಾರೆ ನೋಡ್ರಿ. ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಬಯಸುವಂಥದ್ದು ಒಂದು ಯಜ್ಞದಲ್ಲಿ ಒಂದು ಭಾಗ. ಎಲ್ಲೋ ರೋಡಲ್ಲಿ ಓಡಾಡ್ತಾ ಇರೋ ನಾಯಿಗಳಾಗಿರ್ಬೋದು, ಪಶು ಪಕ್ಷಿಗಳಾಗಿರ್ಬೋದು, ಎಲ್ಲವಕ್ಕೂ ಒಳ್ಳೆಯದಾಗಲಿ ಅಂತ ಒಂದು ಅನ್ನ ಆಹಾರಾದಿಗಳನ್ನೆಲ್ಲ ಕೊಡುವಂಥದ್ದು ಧರ್ಮ ಅಂತಲೇ ಹೇಳಿದ್ದಾರೆ. ಆದರೆ ಸಾಕಲಿಕ್ಕೆ ಹಸುವಿಗೆ ಮಾತ್ರ ಅಧಿಕಾರ ಕೊಟ್ಟಿರುವಂಥದ್ದು. ಹಸುವನ್ನು ಸಾಕ್ಬೋದು, ಬೇರೆ ಪ್ರಾಣಿಗಳ ಸಾಕಲಿಕ್ಕಿಲ್ಲ. ಆದರೆ ಅವುಗಳನ್ನು ನಿಕೃಷ್ಟವಾಗೂ ನೋಡಲಿಕ್ಕಿಲ್ಲ. ಅವುಗಳ ಪೋಷಣೆ ಹೇಗಾಗಬೇಕೋ ಹಾಗೆ ನೋಡ್ಕೋಬೇಕು ಹೊರತಾಗಿ ಅದನ್ನು ನೋಡಬೇಕು ಅಂತನ್ನುವಂಥದ್ದು. ಮತ್ತು ಇದಕ್ಕಿಂತ ಎಲ್ಲದಕ್ಕೂ ಮಿಗಿಲಾಗಿ ಅದಕ್ಕೆ ಎಲ್ಲ ಪ್ರಾಣಿಗಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯ ಶುಭಂ ಭವತು ಅಂತ ಹೇಳ್ತೀವಿ. ಶುಭ ಆಗಲಿ ಅಂತ ಅದನ್ನು ಬಾಯಿಂದ ವಾಕ್ಯ ಹೇಳ್ತೀವಿ, ಅದರ ಮನಸ್ಸಲ್ಲಿ ಒಂದು ಸತೆ ಅದನ್ನು ಅನುಸಂಧಾನ ಮಾಡ್ಕೊಳ್ಳೋದು, ಅದು ದೊಡ್ಡ ಪುಣ್ಯ ಅಂತ ಹೇಳ್ತಾರೆ. ಅದೊಂದು ಯಜ್ಞ ಅಂತ ಹೇಳ್ತಾರೆ. ಯಜ್ಞ ಅಂದರೆ ಪ್ರಸಿದ್ಧವಾದ್ದು ದೊಡ್ಡ ಹೋಮದ ಕುಂಡ ಹಾಕಿ ಇಷ್ಟು ದೊಡ್ಡ ಖರ್ಚು ಮಾಡಿ ಮಾಡೋದೇ ಯಜ್ಞ ಅಲ್ಲ. ಈ ಥರ ಮಾನಸಿಕವಾದಂತಹ ತಿಳುವಳಿಕೆ ಅಂತ ಅನ್ನೋದನ್ನು ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು ಯಜ್ಞರೂಪ ಅಂತ ಹೇಳ್ತಾನೆ. ಹೀಗೆ ಈ ಪಂಚಯಜ್ಞಗಳಲ್ಲಿ ಒಂದು ದಿನನೂ ತಪ್ಪಿಸ್ದೇನೆ ಅತಿ ನಿಷ್ಠನಾಗಿ ಇದ್ದ ಮಾಧವ ಬ್ರಾಹ್ಮಣ. ತ್ರಿಸಪ್ತವರ್ಷಂ ರಾಜೇಂದ್ರ ದ್ವಿತೀಯ ಇವ ಭಾಸ್ಕರ ಸಕನ್ಯಾ ಪಾಂಡ್ಯ ದೇಶೀಯಾ ಪಾಂಡವಾನಾಂ ತಥಾ ಪ್ರಿಯ ಪತೌ ಸುಪ್ತೆ ಸ್ವಯಂ ಶೇತೆ ಪತೋ ಭುಕ್ತೆ ಸ್ವಭೋಜನಂ. ಇವಳು ಎಷ್ಟು ಪತಿವ್ರತೆ ಇತ್ತು ಅಂತ ಇವಳಲ್ಲಿ ಹೇಳ್ತಾರೆ. ಪತೌ ಸುಪ್ತೆ ಸ್ವಯಂ ಶೇತೆ, ಪತಿ ಮಲಗಿದ ಮೇಲೆ ಇವಳು ಮಲಗ್ತಿದ್ಲಂತೆ. ಪತಿಗೆ ಅಷ್ಟೊಂದು ಪತಿ ಅಂತಂದರೆ ಪರಮಾತ್ಮ ಅಂತಲೇ ಹಿಂದೆ ಬಂದಾಗ ನಾವು ಅಲ್ಲಿ ನೋಡಿದಾಗ ಅವಳದು ಯಾರ್ದು ದೇವಶರ್ಮನ ಚರಿತ್ರೆ ಹೇಳಿದ್ದೆ ನಾನು ಅವಾಗ ವೆಂಕಟೇಶ್ ಅಂತ ಹೇಳಬೇಕಾದ್ರೆ. ಹಾಗೆ ಅವಳ ಹೆಂಡತಿ, ಅವರ ದೇವಶರ್ಮನ ಪತ್ನಿಯು ಕೂಡ ಹಾಗೆ ಪತಿಭಕ್ತೆ. ಇವಳು ಕೂಡ ಪತಿ ಮಲಗಿದ ಮೇಲೆ ಮಲಗುವಂಥದ್ದು. ಪತೋ ಭುಕ್ತೆ ಸ್ವಭೋಜನಂ, ಪತಿ ಭೋಜನ ಆದಮೇಲೆ ಇವಳು ಭೋಜನ ಮಾಡುವಂಥದ್ದು. ಜೊತೆಗೆ ಭೋಜನ ಕೊಡುವ ಪದ್ಧತಿ ಅಂತ ಅನ್ನೋದು ಪ್ರಾಚೀನ ಭಾರತದಲ್ಲಿ ಬಂದಿಲ್ಲ. ಆದರೆ ಇವತ್ತು ಅವಸರದಲ್ಲಿ ವ್ಯವಸ್ಥೆಗಳು ಆ ಕಡೆ ಈ ಕಡೆ ಆಗಿಬಿಟ್ಟಿವೆ. ಆದರೆ ಪತಿಗೆ ಭೋಜನ ಬಡಿಸ್ಬಿಟ್ಟು ಆಮೇಲೆ, ಯಾಕಂದರೆ ಅವನಿಗೆ ಹೊಟ್ಟೆ ತುಂಬಿದ ಮೇಲೆ ಉಳಿದಿದ್ದನ್ನು ಊಟ ಮಾಡಬೇಕು ಅಂತ ನಿಯಮ ಇರೋದು. ಜೊತೆಗೆ ಊಟ ಮಾಡಿದರೆ ಪಾಪ ಅವಳಿಗೂ ಇಲ್ಲ ಅಂದರೆ ಏನು ಮಾಡೋದು ಅಂತ ಅವನು ಅರ್ಧ ಊಟ ಮಾಡುವಂಥ ಪ್ರಸಂಗ ಬರಬಾರ್ದು ಅಂತನ್ನುವಂಥ ಕ್ರಮನೂ ಇದ್ದಿರ್ಬೋದು. ಪತೋ ಭುಕ್ತೆ ಸ್ವಭೋಜನಂ ಹೀಗೆ ನಡೀತಿತ್ತಂತೆ. ಇಷ್ಟೊಂದು ಅವಳು ಕದಾಚಿತ್ ದ್ವಿಜಪುತ್ರಸ್ತು ದಿವಾಸಂಗಂ ಅತತ್ಪರಃ. ಇವನೇನಪ್ಪ ಅಂತಂದರೆ, ನಾನು ಪತ್ನಿಯ ಸಂಘ ಅಂತನ್ನುವಂಥದ್ದನ್ನು ಬೆಳಗ್ಗೆ ಹೊತ್ತು ಅಂತನ್ನುವಂಥದ್ದನ್ನು ಅಪೇಕ್ಷೆ ಪಡ್ತಾನಂತೆ. ರಾಜಪುತ್ರಿ ಸಮಾಸಾಧ್ಯ ರಾಜನ್ ಕಾಮಾತರೋದ್ವಿಜ, ಹೀಗೆ ನನ್ನ ಇಚ್ಛೆ ಇದೆ ಅಂತನ್ನುವಂಥದ್ದನ್ನು ಅವನು ತನ್ನ ಪತ್ನಿಗೆ ಹೇಳ್ತಾನಂತೆ. ಅವಳು ಚಂದ್ರಲೇಖ ತುಂಬ ಚೆನ್ನಾಗಿರೋ ಮಾತುಗಳನ್ನು ಹೇಳ್ತಾಳೆ. ಶರೀರಂ ಅಸ್ತಿ ಮಾಂಸಾದ್ಯೈಹಿ ಪೂರಿತಂ ಭರತರ್ಷಭ. ನೋಡು, ಈ ಶರೀರ ಅಂತನ್ನುವಂಥದ್ದು ಮಾಂಸ ಮಲಮೂತ್ರಗಳಿಂದ ತುಂಬಿರುವಂತಹ ಒಂದು ಇದರ ಬಗ್ಗೆ ನೀನು ವಿಪ್ರ ದ್ವಿಜೋತ್ತಮ, ಒಬ್ಬ ಹೆಂಡತಿಯಾದವಳು ಎಷ್ಟು ಅಧಿಕಾರದಿಂದ ತಾನು ಬುದ್ಧಿ ಹೇಳಲಿಕ್ಕೆ ತನಗೆ ಸ್ಕೋಪ್ ಕೊಡುತ್ತೆ ಅಂತನ್ನುವಂಥದ್ದನ್ನು ಹೇಳ್ತಾರೆ. ಹೀಗೆ ಶರೀರೇಣ ಶರೀರಸ್ಯ ಸಂಗಮಸ್ವ ಅಸಾಧ್ವ ಸಮ್ಮತಃ. ಈ ಬರೀ ಪಶುಗಳ ಪ್ರವೃತ್ತಿಯಲ್ಲಿಯೇ ಮನುಷ್ಯ ತಾನು ರತನಾಗಬಾರದು, ಅದಕ್ಕಿಂತ ಉತ್ತಮವಾದ ಸ್ತರದಲ್ಲಿ ಇರಬೇಕು. ನೀನು ದ್ವಿಜೋತ್ತಮನಾಗಿ ಇಂಥ ಭಾವನೆಗಳನ್ನು ಇಟ್ಕೋಬಾರ್ದಪ್ಪ ಅಂತನ್ನುವಂಥದ್ದನ್ನು ಹೇಳ್ತಾಳಂತೆ. ಆದಮೇಲೆ ಮಾಧವ ಹೇಳ್ತಾನಂತೆ, ಭಾಮಿನಿ ಭವಮೇ ಸೌಖ್ಯೆ ಪೂರಯ ಅದ್ಯ ಮನೋಗತಂ ಭರ್ತು ವಚನಮಾಕರ್ಣ್ಯ ಭರ್ತಾರಂ ವಾಕ್ಯಮಬ್ರವೀತ್. ಅವನು ತನ್ನ ಮಾತುಗಳಿಂದ ಹಿಂದೆ ಸರಿಯೋದೇ ಇಲ್ಲ. ಹಾಗಾಗಿ ಅವಳು ಪತಿವ್ರತೆಯಲ್ಲಿ ಇರುವಂಥವಳು. ಚಂದ್ರಲೇಖೋ ವಾಚ ಗಚ್ಚಾಮಿ ಜಲಹೇತೋಸ್ತು ಗಚ್ಚತ್ವಂ ಪುರುತೋ ಮುನೆ ತದಾ ಜಗಾಮ ರಾಜೇಂದ್ರ ಕುಶಾರ್ಥಂ ಕುಸ್ವಭಾವತಃ ಸಜಗಾಮಾತ ಪಾನೀಯ ಪಾತ್ರಮಾದಾಯ ಭಾಮಿನಿ. ಹಾಗೆ ಅವಳು ಒಂದು ಮನೆಯಲ್ಲಿ ಹೇಳ್ತಾಳವಳು, ನೋಡಪ್ಪ, ಮನೆಯಲ್ಲೆಲ್ಲ ದೊಡ್ಡವರು ಹಿರಿಯರೆಲ್ಲ ಇರ್ತಾರೆ, ಇದು ಕ್ರಮ ಸರಿಯಲ್ಲ, ಯಾರೂ ಕೂಡ ಜ್ಞಾನಿಗಳು ಇದನ್ನು ಸಮ್ಮತ ಮಾಡುವಂಥದ್ದಲ್ಲ ಅಂತ ಹೇಳಿಬಿಟ್ಟು ಹೊರಗೆ ವನಕ್ಕೆ ಅಂತ ಹೋಗ್ತಾರೆ. ವನ ಅಂತರೆ ವಸಂತಿ ಚ ವನಿತಾಂ ಧ್ರುಮಮೂಲಗಾಂ ವಿಚಿತ್ರ ರೂಪ ಲಾವಣ್ಯಾಂ ಪೂರ್ಣಚಂದ್ರ ನಿಭಾನನಂ.
ಇಷ್ಟೊಂದು ಪಂಚಯಜ್ಞಗಳಲ್ಲಿ ರಥನಾಗಿ ವೇದಾಂಗಗಳಲ್ಲಿ ರಥನಾಗಿರುವಂತಹ ಶ್ರೇಷ್ಠನಾದ ಬ್ರಾಹ್ಮಣ ಈ ಮತ್ತು ಅವರ ಅಪ್ಪ ಸಂಸ್ಕಾರಗಳಲ್ಲಿಯೂ ಯಾವುದೂ ಲೋಪ ಮಾಡಿಲ್ಲ. ಇಂತಹ ಬ್ರಾಹ್ಮಣನಿಗೆ ಇಷ್ಟು ದುರ್ಬುದ್ಧಿ ಅಂತನ್ನುವಂಥದ್ದು ಬರ್ತದೆ ಅಂತನ್ನುವಂಥದ್ದನ್ನು ಈ ಭವಿಷ್ಯೋತ್ತರ ಪುರಾಣ ಹೇಳ್ತದೆ. ಅಂದರೆ ಇಲ್ಲಿ ಪುರಾಣದ ತಳಹದಿಯಲ್ಲಿ ಯೋಚನೆ ಮಾಡಿದಾಗ ಯಾವ ಸಂಸ್ಕಾರಗಳು ನಮ್ಮ ಅಧೀನ ಇರಲ್ಲ, ಜನ್ಮಾಂತರ ಸಂಸ್ಕಾರಗಳು ಏನಿವೆ ಅಂತನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಇವತ್ತೇನಿದೀವೋ ನಾವು ಇದೀವಿ ಅಷ್ಟೇ, ಮುಂದೆ ಏನಿದೆನೋ ನನಗೆ ಒಳ್ಳೆಯದೇ ಆಗಬೇಕು ಅಂತನೋ ಹಠ ಮಾಡಲಿಕ್ಕೆ ಆಗಲ್ಲ ಪರಮಾತ್ಮನ ಹತ್ರ. ನಾನು ಇಷ್ಟು ಒಳ್ಳೆಯವನಿದ್ದ ಮೇಲೆ ನನಗೆ ಕೆಟ್ಟದ್ದು ಆಗಕ್ಕೆ ಹೇಗೆ ಸಾಧ್ಯ ಅಂತ ಹಠ ಮಾಡಲಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಯಾಕಂದರೆ ಹಿಂದಿನ ಜನ್ಮ ಎಷ್ಟೊಂದು ಆಗೋಗಿದೆ. ಹಿಂದಿನ ಜನ್ಮ ತಂದೆ ತಾಯಿಗಳೇನೋ ಅವ್ರು ಏನು ಮಾಡಿದ್ದಾರೆ ನೆನಪೇ ಇಲ್ಲ. ಈ ಜನ್ಮ ತಂದೆ ತಾಯಿಗಳ ಬಗ್ಗೆ ಇಷ್ಟೊಂದು ಅಫೆಕ್ಷನ್ ಇದೆ, ತಂದೆ ತಾಯಿ ಮಕ್ಕಳು ಎಷ್ಟೋ ಮಹಾ ಅಫೆಕ್ಷನ್ ಇದೆ. ಹಿಂದಿನ ಜನ್ಮದನ್ನು ಪೂರ್ತಿ ಬಿಟ್ಟು ಬಂದುಬಿಟ್ಟಿರ್ತೀವಿ ನಾವು. ಅಷ್ಟು ವೈರಾಗ್ಯನೂ ಇದೆ ಮತ್ತು ನಮಗೆ. ಹಿಂದೆ ಆ ವೈರಾಗ್ಯ ನಮಗೆ ಸ್ವಂತ ಬಂದಿದ್ದಲ್ಲ. ಪರಮಾತ್ಮ ಅದು ಹೇಗಿದೆ ಅಂದರೆ ಅದನ್ನು ವಾಸನಗಳು ಅಂತ ಕರಿತೀವಿ ನಾವು. ವಾಸನ ಅಂತಂದರೆ ಸ್ಮೃತಿ, ಸಂಸ್ಕಾರಗಳು. ಸಂಸ್ಕಾರ ಅಂದರೆ ಪ್ರತಿಯೊಂದು ಈ ಫೋನ್ನ ನಾನು ನೋಡಿದ ತಕ್ಷಣ ಅದರದ್ದೊಂದು ಕಾಪಿ ಬಂದು ಕೂತ್ಕೊಳ್ಳುತ್ತೆ ಮನಸ್ಸಲ್ಲಿ. ಇಲ್ಲೇ ಇದ್ದರೆ ನಾನು ನಿನ್ನೆ ನೋಡಿದವ್ರನ್ನ ಇವತ್ತು ಅವರೇ ಅಂತ ಗುರುತಿಸ್ಲಿಕ್ಕಾಗಲ್ಲ. ಅದು ಇರುತ್ತೆ. ಹೆಂಗೆ ಫೋನ್ ಹೆಂಗೆ ವರ್ಕ್ ಆಗುತ್ತೋ ಹಾಗೆ ಆ್ಯಕ್ಚುಲಿ ನಮ್ಮ ಮನಸ್ಸು ಹೆಂಗೆ ವರ್ಕ್ ಆಗುತ್ತೋ ಅದನ್ನ ನೋಡಿನೇ ಈ ಡಿವೈಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಯಾವುದೇ ಹೊರಗಿನ ಜಗತ್ತು ನಮ್ಮೊಳಗೆ ಹೆಂಗೆ ಈಗ ಇಮೇಜ್ ಪ್ರೊಸೆಸಿಂಗ್ ಅಂತ ಎಲ್ಲ ಅಲ್ಲಿ ಇದ್ದಾಗ ಪಾಠ ಮಾಡ್ತಾಯಿದ್ದೆ, ಅಲ್ಲೆಲ್ಲ ಅವರು ಅದನ್ನೇ ಯೋಚನೆ ಮಾಡೋದು. ನಮಗೆ ಹೆಂಗೆ ಅನುಭವಕ್ಕೆ ಬರ್ತದೋ ಆ ಅನುಭವವನ್ನು ಆ ಮಿಷಿನಲ್ಲಿ ತರ್ಬೋದಾ ಅಂತ ಅನ್ನೋದೇ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ನಿರ್ಮಾಣ ಆಗಿರೋದು. ಹಾಗಾಗಿ ಉಲ್ಟಾ ಉದಾಹರಣೆಗಳಷ್ಟೇ ಇವೆಲ್ಲ. ಇದನ್ನು ವಾಸನ ಅಂತ ಕರಿತೀವಿ ನಾವು. ಪ್ರತಿಯೊಂದು ವಸ್ತುವನ್ನು ನೋಡಿದ ಮೇಲೆ ಅದರದ್ದೊಂದು ಚಿತ್ರ ನಮ್ಮಲ್ಲಿ ಸೇರುತ್ತೆ. ಅದನ್ನು ವಾಸನ ಅಥವಾ ಸಂಸ್ಕಾರ ಅಂತ ಕರಿತೀವಿ. ಸಂಸ್ಕಾರ ಅಂದರೆ ನೀವು ಒಳ್ಳೆ ಸಂಸ್ಕಾರ ಕೊಟ್ಟಿಲ್ಲ ನೋಡಿ, ಇವನು ಒಳ್ಳೆ ಸಂಸ್ಕಾರ ಇದೆ ಅಂತಂದರೆ ಒಳ್ಳೆ ಮೆಮರಿ ಇದೆ ಅಂತ ಅರ್ಥ ಅವನಿಗೆ. ಅಂದರೆ ಉತ್ತಮವಾದಂತಹ ಯೋಚನೆಗಳನ್ನು ತುಂಬ ಪ್ರಾಕ್ಟೀಸ್ ಮಾಡಿ ಅದನ್ನು ರೂಪಿಸ್ಕೊಂಡಿದ್ದಾನೆ ಅಂತ. ಈ ಸಂಸ್ಕಾರಗಳು ನಮಗೆ ಅನಂತ ಜನ್ಮದಿಂದ ಇದ್ದಾನೆ ಈ ಜೀವನ. ಇವನಿಗೆ ಎಷ್ಟೊಂದು ಸಂಸ್ಕಾರಗಳು ಸೇರಿಕೊಂಡಿವೆ. ಈ ಎಲ್ಲ ಸಂಸ್ಕಾರಗಳು ಇದೇ ಮನಸ್ಸಲ್ಲೇ ಇದೆ. ಹೋದ ಜನ್ಮದಲ್ಲಿ ಆಗಿರುವಂತಹ ಘಟನೆಗಳು ಎಲ್ಲದರದ್ದು ಪೂರ್ತಿ ಪಿನ್ ಟು ಪಿನ್ ಮಾಹಿತಿ ಕಂಪ್ಲೀಟಾಗಿ ಇಲ್ಲೇ ಇದೆ ನನ್ನ ಹತ್ರನೇ. ಆದರೆ ಭಗವಂತನ ಅನುಗ್ರಹ ಅದು. ಅವನು ಯಾವುದನ್ನು ಈ ಜನ್ಮದಲ್ಲಿ ನನಗೆ ಆ್ಯಕ್ಟಿವೇಟ್ ಮಾಡ್ತಾನೋ, ಅದು ಅವೈಲೇಬಲ್ ಮಾಡ್ತಾನೋ, ನನಗೆ ಸಿಗುವಂತೆ ಮಾಡ್ತಾನೋ, ಅದು ಮಾತ್ರ ನನಗೆ ಸಿಗ್ತದಷ್ಟೇ. ಹಿಂದಿನ ಸಿಗಲ್ಲ. ಹಿಂದಿಂದೆಲ್ಲ ಸಿಕ್ಕರೆ ಏನು ನಮ್ಮ ಕತೆ. 2-3 ಜನ್ರೇಷನ್ ಅವರು ಎಲ್ಲ ಅವ್ರ ತಂದೆ ತಾಯಿಗಳು ಅವ್ರು ನೋಡ್ಲೋ ಇಲ್ಲಿರ್ಲೋ ಏನು ಮಾಡ್ಲಿಕ್ಕೆ ಆಗ್ತದೆ. ಅದು ನಾನೊಂದು ನಮ್ಮದು ಯೂಟ್ಯೂಬಲ್ಲಿ ಪುನರ್ಜನ್ಮ ಅಂತ ಒಂದು ಮಾಡಿದ್ದೀನಿ ನೋಡಿ, ಅದನ್ನು ನಿಮ್ಗೆ ಕಳಿಸ್ತೀನಂತೆ. ಆ ಲಿಂಕಲ್ಲಿ ಹೆಂಗೆ ಹೋದ ಜನ್ಮದ ಸ್ಮರಣೆ ಎಲ್ಲ ಬರೋರಿಗೆ ಇಂಥವೆಲ್ಲ ಒದ್ದಾಟಗಳಾಗಿವೆ. ಏನು ಮಾಡಬೇಕು? ಹೋದ ಜನ್ಮದ ಸ್ಮರಣೆ ಬಂದರೆ ಏನು ಮಾಡ್ಲಿಕ್ಕಾಗ್ತದೆ? ಯಾರೋ ಒಬ್ಬ ಚಿಕ್ಕ ಹುಡುಗ ಮುಂದೆ ಹುಟ್ಟಿದ ಮೇಲೆ ಇವಳು ನನ್ನ ಹೆಂಡತಿ ಅಂತ ಸ್ಮರಣೆ ಬಂದಿದೆ. ಅವಳ ಹತ್ರ ಹೋಗಿದ್ದಾನೆ. ಚಿಕ್ಕ ಹುಡುಗ, 5 ವರ್ಷದ ಮಗು, ನೀನು ನನ್ನ ಹೆಂಡತಿ ಅಂತ ಹೇಳ್ತಾನೆ 50 ವರ್ಷದವಳಿಗೆ. ಏನು ಮಾಡಬೇಕು ಅವಳಿಗೆ? ಅವ್ರ ಜೀವನ ಹೆಂಗೆ? ಇಬ್ಬರು ಎಲ್ಲ ಹೇಳ್ತಾನೆ, ಹಿಂಗೆ ಪ್ರಸಂಗಗಳು, ನಾವೆಲ್ಲೆಲ್ಲಿದ್ವಿ, ಏನೇನು ಮಾಡಿದ್ವಿ ಅಂತ. ಅಂದರೆ ಅದು ಆಮೇಲೆ ಆ ಹುಡುಗರಿಗೆ ಮರ್ತೋಗ್ಬಿಡುತ್ತೆ ಅಂತ. ಅದನ್ನು ಅನುಗ್ರಹ ಇದೆ ಪರಮಾತ್ಮಂದು. ಅದು 5-6 ವರ್ಷದ ಸ್ತರದಲ್ಲಿ ಮಾತ್ರ ಬರ್ತದೆ, ಆಮೇಲೆ ಅದು ಮರ್ತೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಒಟ್ಟು ನೆನಪು ಬರೋದೇ ಇಲ್ಲ. ಹಿಂದೆ ನಾನು ಈ ಥರ ಮಾತಾಡಿದ್ದೆ ಅನ್ನೋದು ಮರ್ತೋಗ್ಬಿಡುತ್ತೆ ಅವ್ರಿಗೆ. ಇದು ಪರಮಾತ್ಮ ಇವತ್ತು ತೋರಿಸ್ತಾನೆ. ಇದು ನಾನು ಹೇಳಿದ್ದು ಈ ಈವೆಂಟು 2014-15 ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರೋ ಆರ್ಟಿಕಲ್ ಇದು. ಈಗಲೂ ತೋರಿಸ್ತಾನೆ. ನೀವು ನ್ಯೂಸ್ ಪೇಪರಲ್ಲಿ ತೋರಿಸ್ತಾ ಇದ್ದರೆ ಜಗತ್ತಲ್ಲಿ ಅಲ್ಲಲ್ಲಲ್ಲೇ ದಿನವೂ ಅವನು ಮಾಡುವಂತಹ ಕ್ರಿಯೆಗಳ ಆಟಗಳನ್ನ ಅಲ್ಲಲ್ಲಲ್ಲೇ ಇವತ್ತು ತೋರಿಸ್ತಾನೆ ಇರ್ತಾನೆ. ಗಮನಿಸಿದರೆ ಕಾಣುತ್ತೆ, ಗಮನಿಸದೇ ಇದ್ದರೆ ನಾಸ್ತಿಕತೆನೇ ಹೆಚ್ಚು ಕಾಣುತ್ತೆ. ಅಲ್ಲಿ ಅದನ್ನು ನಾನು ಯಾವುದನ್ನು ಇಷ್ಟಪಡಬೇಕು, ನಾನು ಇಷ್ಟಪಟ್ಟು ಇಂಥದ್ದೇ ನನಗೆ ವಾಸನೆಗಳು ನೀನು ನನಗೆ ಕೊಡಬೇಕು ಅಂತನ್ನುವಂತಹದ್ದನ್ನು ಹೇಳಲಿಕ್ಕೆ ಬರಲ್ಲ ಪರಮಾತ್ಮನಿಗೆ. ಅವನು ಸ್ವತಂತ್ರ. ನನ್ನ ವಾಸನೆಗಳು ಏನೇನಿದೆ, ಸಂಸ್ಕಾರಗಳೇನಿದೆ, ಯಾವ ಸಂಸ್ಕಾರ ಇವತ್ತು ಇವನಿಗೆ ಬೇಕೋ ಅದನ್ನು ಕೊಟ್ಟಿದ್ದಾನೆ. ಹಾಗಾಗಿ ಮುಂದಿನ ಜನ್ಮದಲ್ಲಿ ಏನು ಸಂಸ್ಕಾರ ಕೊಡ್ತಾನೆ, ಎಲ್ಲಿಡ್ತಾನೆ ಅಂತನ್ನುವಂಥದ್ದು ಏನೂ ಗೊತ್ತಿಲ್ಲ. ಹಾಗಾಗಿ ದಾಸರು ಹೇಳ್ತಾರಲ್ಲ, ಅಲ್ಪ ಕಾಲ ಆದರೂ ಮಧ್ವ ಮತವೇ ಬಂದು ಭವವೇನಿರಲೇಪ ಅಂತ ಹೇಳ್ತಾರೆ ಅವರು. ಮಧ್ವ ಮತ ಬಂದಾಗ ಒಂದು ಕೇಳಬೇಕು ಮಾಡಬೇಕು ಅಂತನೋ ಬುದ್ಧಿ ಬಂದಾಗ, ಸಾಧನೆ ಮಾಡೋ ಬುದ್ಧಿ ಬಂದಾಗ ಆವಾಗ ಮಾಡಬೇಕಷ್ಟೇ. ಬಿಟ್ಟರೆ ಆಮೇಲೆ ಎಲ್ಲೋ ಒಂದು ಕಡೆ ಹಾಕಿದ್ರೆ ಏನು ಮಾಡ್ತೀರಾ? ಬರೋದೇ ಇಲ್ಲ ಅವನು. ಹಾಗಾಗಿ ಈ ಮಾಧವ ಬ್ರಾಹ್ಮಣನ ಚರಿತ್ರೆಯಲ್ಲಿ ನೋಡಿದಾಗ ನಮಗೆ ಇಷ್ಟೊಂದು ಅಗ್ನಿಹೋತ್ರಾದಿಗಳನ್ನೆಲ್ಲ ಇಟ್ಕೊಂಡು ಭಾಳ ಶ್ರದ್ಧಾವಂತ ಬ್ರಾಹ್ಮಣ, ಇವನಿಗೆ ಏನಕ್ಕೆ ಬುದ್ಧಿ ಕೆಡ್ತದೆ ಅಂತನ್ನುವಂಥದ್ದನ್ನು ವಿಚಾರ ಮಾಡಿದಾಗ ಅದು ನಮ್ಮ ಸ್ವತಂತ್ರ ಅಲ್ಲ, ಪರಮಾತ್ಮನ ಸ್ವಾತಂತ್ರ್ಯವನ್ನು ತೋರಿಸುವಂಥದ್ದು. ವೆಂಕಟಪತಿ ಮುಂದೆ ಅವನ ತನ್ನ ಸಾಮರ್ಥ್ಯವನ್ನು ತೋರಿಸೋದಿದೆ ಅಲ್ಲಿ.
ಈಗ ಬುದ್ಧಿಯಲ್ಲಿಯೂ ಕೂಡ ನಾನು ಇವತ್ತು ಹಿಂಗಿದ್ದೇನೆ ಅಂದ ತಕ್ಷಣ ನಾನು ಹಿಂಗಿದ್ದೇ ಇರ್ತೇನೆ ಅಂತ ಅನ್ಲಿಕ್ಕೆ ನಮ್ಮಲ್ಲಿ ಏನಿಲ್ಲ. ಪರಮಾತ್ಮನಿಗೆ ಶರಣಾಗ್ತೀವಿ ಅಂತ ಅನ್ನೋದು ಮಾತ್ರ. ಸ್ವಾಮಿನಿ ಏನು ಕೊಟ್ಟರು ನಿನ್ನನ್ನು ನೆನಪು ಮಾಡೋವಂಥ ಬುದ್ಧಿ ಒಂದು ಕೊಡ್ತೇರಪ್ಪ ಅಂತನ್ನೋಂಥದ್ದನ್ನು ಮಾತ್ರ ಬೇಡಬೋದು ಹೊರತಾಗಿ ಹಿಂಗಿಡಬೇಡ, ಇಂಥಲ್ಲಿಡಬೇಡ, ಇದನ್ನು ಕೊಡು ಇದನ್ನು ಕೊಡಬೇಡ, ಯಾವುದೂ ಹೇಳಲಿಕ್ಕೆ ಬರಲ್ಲ. ಇಂಥಂಥ ದೊಡ್ಡ ದೊಡ್ಡ ಜ್ಞಾನಿಗಳಿಗೇ ಆಟ ಆಡಿಸ್ಬಿಟ್ಟಿರ್ತಾನೆ ಪರಮಾತ್ಮ. ಅಷ್ಟು ಚಿತ್ರ ಹಿಂಸೆಗಳನ್ನೆಲ್ಲ ಕೊಟ್ಟಿರ್ತಾನೆ. ಅಪರೋಕ್ಷ ಜ್ಞಾನಿಗಳಿರ್ತಾರೆ, ಅವ್ರನ್ನೂ ಕೊಟ್ಟಿರಲ್ಲ ಅವನು. ಹಾಗಾಗಿ ನಾವೇನೋ ಚೂರುಪಾರು ದೇವರು ಧರ್ಮ ಮಾಡಿದ ತಕ್ಷಣವೇ ಎಲ್ಲ ಕಡೆಯಿಂದ ಬೌಂಡ್ರಿ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಪರಮಾತ್ಮ ನಮಗೆಲ್ಲನೂ ಒಳ್ಳೆಯದೇ ಮಾಡಬೇಕು ಅಂತ ಅನ್ನೋದಕ್ಕೆ ಫುಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆ ಅನ್ನೋರಂಗೆ ಇದ್ಬಿಟ್ಟಿರ್ತೀವಿ. ಆದರೆ ಜ್ಞಾನಿಗಳಿಗೆ ಈ ಥರ ಮಾಡಿರ್ತಾನೆ ಪರಮಾತ್ಮ. ಹಾಗಾಗಿ ಅವನು ಹೇಳ್ತಾನೆ, ಯಾವುದೋ ವನಾಂತರದಲ್ಲಿ ಹೋಗ್ತಾರೆ ಪತಿ ಪತ್ನಿಯರು. ಆಮೇಲೆ ಅಲ್ಲಿ ಏನಾಗುತ್ತೆ, ಒಬ್ಬ ಚಾಂಡಾಲ ಸ್ತ್ರೀ ಇರ್ತಾಳೆ, ಒಬ್ಬ ವ್ಯಭಿಚಾರಿ ಸ್ತ್ರೀ ಇರ್ತಾಳೆ. ಇವನು ಅವಳನ್ನು ನೋಡಿ ಇವನಿಗೆ ಮೋಹಿತನಾಗಿರ್ತಾನೆ. ಹೆಂಡತಿಯನ್ನು ಚಂದ್ರಲೇಖನ ನೀನು ತಾಮ್ ದೃಷ್ಟ ಮೋಹಿತ ವಿಪ್ರಹ ಕುಂತಲಾಂ ನೀಲಕುಂತಲಾಂ ಸ್ನಿಗ್ಧ ಕುಂಚಕ ಸಂದಬ್ಧ ಕೋಕಿಲ ಸ್ವರ ರಂಜಿತಾಂ. ಅವಳನ್ನು ನೋಡಿ ಇವಳನ್ನು ನೀನು ಮನೆಗೆ ಹೋಗು ಅಂತ ಕಳಿಸ್ಬಿಡ್ತಾನೆ. ಸ್ವಭಾರ್ಯಾಂ ಪ್ರತ್ಯುವಾಚೇದಂ ಗಚ್ಚ ಪ್ರಾಣ ಪ್ರಿಯೇ ಗೃಹಂ. ನೀನು ಮನೆಗೆ ಹೋಗಮ್ಮ, ಇಚ್ಛಾಮೇ ಪೂರ್ಣತಾಮ್ಯಾತಾಂ ತ್ವದ್ಭಕ್ತ್ಯಾ ಪರಿತೋಷಿತ. ನೀನು ನನ್ನಲ್ಲಿ ಏನು ಪತಿಭಕ್ತಿ ಮಾಡಿದೀಯಾ, ಆ ಪತಿಭಕ್ತಿಯಿಂದಲೇ ನನಗೆ ತೃಪ್ತಿಯಾಗಿದೆ, ನೀನು ಹೊರಡ್ಬೋದಿನ್ನ ಅಂತ ಹೆಂಡತಿಯನ್ನು ಮನೆಗೆ ಕಳಿಸ್ತಾನೆ. ಅದಾದಮೇಲೆ ಅವಳು ಹೇಳ್ತಾಳೆ, ಮಾಯಾಹಿ ಮುನಿಶಾರ್ದೂಲ ಮತ್ಸಮೀಪಂ ಮಹಾಮತೆ ಸಚ ತದ್ವಚನಂ ಶ್ರುತ್ವಾ ಸಹಸಾ ವಾಕ್ಯಮಬ್ರವೀತ್. ಅವಳು ಹೇಳ್ತಾಳಂತೆ, ಮಾಯಾಹಿ ಮುನಿಶಾರ್ದೂಲ, ನೋಡಪ್ಪ ನೀನು ಮಹಾಮುನಿ, ನೀನು ಜ್ಞಾನಿ, ನೀನು ಅವಳಿಗೆ ಗೊತ್ತಿದೆ ನೀನು ಜ್ಞಾನಿ, ನಿನ್ನ ಸ್ತರನೇ ಬೇರೆ, ನನ್ನ ಹತ್ತಿರ ಬರಬೇಡ ನೀನು ಅಂತ ಅವಳು ಕರಾರುವಾಕ್ಕಾಗಿ ಹೇಳ್ತಾಳೆ. ಹತ್ತಿರ ಬರಬೇಡ, ದೂರ ನಿಲ್ಲು ನೀನು. ಕಾತ್ವಂ ಕಲ್ಯಾಣಿ ಕಸ್ಮಾಚ್ಛ ಜಾತಾಸಿ ಜನನೀಚಕ. ಅವನಿಗೆ ಬುದ್ಧಿ ಹೊಟ್ಟೋಗಿದೆ. ಇಷ್ಟೆಲ್ಲ ಸಂಸ್ಕಾರಗಳು ಕೂಡ ದುರ್ಬುದ್ಧಿಗಳಿಂದ ಎಲ್ಲ ಸಂಸ್ಕಾರ ಹೋಗ್ಬಿಡ್ತದೆ ಮನಸ್ಸಿಗೆ. ಆ ಸಂಸ್ಕಾರಗಳನ್ನು ಉಳಿಸ್ಕೊಳ್ಳೋಷ್ಟು ಏನೇ ನಾವು ಬುದ್ಧಿಯನ್ನು ಇಟ್ಕೊಳ್ತೀವಿ ನಿಮಿತ್ತ ಅಂತಂದ್ರೂ ಅವನಿಗೆ ಹೊಟ್ಟೋಗಿದೆ. ಕಾತ್ವಂ ಕಲ್ಯಾಣಿ ಕಸ್ಮಾಚ್ಚ, ನೀನು ಎಲ್ಲಿರ್ತೀಯಮ್ಮ, ನೀನು ಯಾರಲ್ಲಿ ಹುಟ್ಟಿದೀಯ, ಜನನೀಚಕ, ನಿನ್ನ ತಾಯಿ ಯಾರು, ಆವಾಸಸ್ತವ ಭದ್ರಂತೆ, ನೀನು ಎಲ್ಲಿರ್ತೀಯ, ತೇ ಕಸ್ಮಿನ್ ರಾಷ್ಟ್ರೇವ ರಾನನಿ, ಯಾವ ರಾಷ್ಟ್ರದಿಂದ ಬಂದಿದೀಯ ನೀನು ಅಂತ. ಅವಳು ಚಾಂಡಾಲ ಸ್ತ್ರೀ ಇರ್ತಾಳೆ, ವ್ಯಭಿಚಾರಿ ಸ್ತ್ರೀ ಇರ್ತಾಳೆ, ಅವಳ ಕೆಲಸನೇ ಕೆಟ್ಟದ್ದು. ಅಂಥವಳನ್ನು ಈ ಅಗ್ನಿಹೋತ್ರ ಇಟ್ಕೊಂಡಿರುವಂಥ ಒಬ್ಬ ಬ್ರಾಹ್ಮಣ ಮಾತಾಡ್ತಾನೆ. ಕುಂತಲೋವಾಚ ಕಿಮ್ಮಾಂ ಪೃಚ್ಛಸಿ ಪಾಪಿಷ್ಠಾಂ ಅಂತ್ಯಜಾತಿ ಕುಲೋದ್ಭವಾಂ. ನಾನು ಪಾಪಿಷ್ಠೆ ಅಂತ ಅವಳು ತನ್ನನ್ನು ಪರಿಚಯ ಮಾಡ್ಕೊಳ್ಳುವಂಥದ್ದು. ಅವಳಿಗಷ್ಟು ಬುದ್ಧಿ ಇದೆ, ಇವನಿಗೆ ಹೊಟ್ಟೋಗಿದೆ ಬುದ್ಧಿ. ಅಂತ್ಯಜಾತಿ ಕುಲೋದ್ಭವಾಂ ಅಂತ್ಯಜಾತಿ ಜಯೋರ್ಜಾತಾಂ ಸುರಾಮಾಂಸಾನಿ ಶಂಖಲಾಂ. ನೋಡು, ನಾನು ಸುರಾಪಾನ ಮಾಡುವವಳು, ನಾನು ಮಾಂಸಾಹಾರ ಭಕ್ಷಣೆ ಮಾಡುವವಳು, ರಾತ್ರಿ ಕುಕೃತ್ಯಗಳನ್ನು ಮಾಡುವವಳು ಇವಳು ನಾನು ಅಂತ. ಮಧ್ಯದೇಶೇ ನಿವಾಸೋ ಮೇ ಕಿಂ ತ್ವಂ ಪೃಚ್ಛಸಿ ಭೂಸುರ. ನೀನು ಭೂಸುರಪ್ಪ, ನೀನು ಏನು ನನ್ನನ್ನು ಇಂಥ ಮಾತಾಡಿಸ್ತೀಯ? ಮಾತಾಡಿಸೋದೇ ಅವಶ್ಯಕತೆ ಇಲ್ಲ, ನಿನ್ನ ಮಾರ್ಗ ನೋಡ್ಕೊಂಡು ನೀನು ಹೊರಟುಬಿಡಿ, ಇಲ್ಲಿಂದ ನಿಲ್ಬೇಡ ಇಲ್ಲಿ ಅಂತ ಜೋರಾಗಿ ಹೇಳ್ತಾಳವಳು. ಮಾ ಸ್ಪೃಷ್ಟುಂ ಕ್ರೀಡನಾರ್ಥಂ ವಾ ಕಥಮಿಚ್ಛಸಿ ಮೂಢಧೀಹಿ. ಅದು ಹೇಳ್ತಾಳೆ, ವೇದಾಂತ ವೇದ್ಯ ವಿಪ್ರೇಂದ್ರ ನಮಾಂ ತ್ವಂ ದ್ರಷ್ಟುಮರ್ಹಸಿ. ನೀನು ಬ್ರಹ್ಮಸೂತ್ರಗಳು, ಉಪನಿಷತ್ತು, ಭಗವದ್ಗೀತಾ, ಈ ವೇದಾಂತ ವಿದ್ಯೆಯಲ್ಲಿ ಹಗಲು ರಾತ್ರಿ ರತನಾಗುವವ ನೀನು. ಇಷ್ಟು ರತನಾದವನು ನನ್ನನ್ನು ನೋಡಲೇಬಾರ್ದು, ನೀನು ನೋಡೋದೇ ಒಂದು ಪಾಪ ನಿನಗೆ, ನೀ ನೋಡಿದ್ದೇ ತಪ್ಪು, ಹೊರಡು. ಮಾ ಸ್ಪೃಷ್ಟುಂ ಕ್ರೀಡನಾರ್ಥಂ ವಾ ಕಥಮಿಚ್ಛಸಿ ಮೂಢಧಿ. ನನ್ನನ್ನು ಸ್ಪರ್ಶ ಮಾಡಲಿಕ್ಕಾದರೂ ಕ್ರೀಡೆ ಮಾಡಲಿಕ್ಕಾದರೂ ನಿನಗೆ ಬುದ್ಧಿ ಬೇಡವಾ ಅಂತ ಜೋರಾಗಿ ಬೈತಾಳೆ. ಮಾಧವ ಹೇಳ್ತಾನೆ, ವೃತ ನಾರಾಯಣ ಜಾತೋ ಬ್ರಹ್ಮಲೋಕ ಪಿತಾಮಹಃ ಅಂದಯೇವ ಮಹಾರಾಜ ರೋಚತೆ ಮೇ ಮತಿ ಸದಾ ವೃತ ಸಂಜನಯಾಮಾಸ ವನಿತಾಂ ವನಹೇತವೇ ತಥಾಪಿ ಮಮ ಉದ್ದೇಸ್ತು ತತ್ರೈವ ರಮತೆ ತದಾ. ಅವನು ಹೇಳ್ತಾನೆ, ಲವಣೋದಕ ಜಾತಾನಿ ರತ್ನಾನಿ ವಿವಿಧಾನಿ ಚ ಅಂಗೀಕುರ್ವಂತಿ ದೇವಾಶ್ಚ ತೇಜಃ ಪ್ರಾಧಾನ್ಯ ಕಾರಣಾತ್. ಇದು ಬುದ್ಧಿ ಕೆಟ್ಟಾಗ ಮನುಷ್ಯಂದು ಇದು ಒಂದೇ ಪ್ರಸಂಗದಂತೆ ಅಲ್ಲ, ಅವನಿಗೆ ಅಧರ್ಮವನ್ನು ಧರ್ಮ ಅಂತ ಧರ್ಮದ ಚೌಕಟ್ಟಿನೊಳಗಡೆ ನೋಡಲಿಕ್ಕೆ ಬೇಕಾಗಿರುವಂಥ ಉದಾಹರಣೆಗಳು, ಬೇಕಾಗಿರುವಂತಹ ಜ್ಞಾನಿಗಳ ಉದಾಹರಣೆಗಳು ತಗೊತಾನೆ.
ಒಳ್ಳೆಯದನ್ನು ಮಾಡಲಿಕ್ಕೆ ದೊಡ್ಡವರು ಏನು ಫಾಲೋ ಮಾಡ್ತಾರೆ ಅದನ್ನು ನೋಡಲ್ಲ. ತಾನು ಮಾಡೋ ಕೆಟ್ಟ ಬುದ್ಧಿಗೆ ನೋಡು ಅಂಥ ದೊಡ್ಡ ಜ್ಞಾನಿಗಳೇ ಮಾಡಿದ್ದಾರೆ, ಆ ಯತಿಗಳೇ ಅದನ್ನು ಮಾಡಲ್ವಾ? ಅವರು ಮಾಡೋ ವಿಚಾರಗಳು ಬೇರೆ ಪ್ರಸಂಗಕ್ಕೆ ಇರ್ತವೆ, ಅವ್ರ ಕಾರ್ಯಕ್ಷೇತ್ರ ವ್ಯಾಪ್ತಿ ಬೇರೆ ಇರ್ತದೆ. ಅವ್ರು ಕೆಲವೊಂದನ್ನು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯವಾಗಿ ಹ್ಯಾಂಡಲ್ ಮಾಡುವಂಥ ಪ್ರಸಂಗಗಳಿರ್ತವೆ. ಅವ್ರು ಮಾಡಿದ್ರೆ ಅವರು ಯಾವ್ಯಾವುದನ್ನು ಕೆಲವೊಂದು ಟ್ಯಾಕ್ಟಿಕ್ಸ್ ಮಾಡಿರ್ತಾರೋ ಅಂಥದ್ದನ್ನು ಮಾತ್ರ ಮಾಡೋದು. ಅವ್ರ ಜಪತಪಗಳನ್ನು ಮಾಡ್ತಾ ಇರ್ತಾರೆ, ಅಧ್ಯಯನಾದಿ ಅದೆಲ್ಲ ಮಾಡೋದಿಲ್ಲ. ಅಂದರೆ ದೊಡ್ಡ ಜ್ಞಾನಿಗಳ ಒಳ್ಳೆತನವನ್ನು ಕಾಪಿ ಮಾಡಲಿಕ್ಕೆ ಇಷ್ಟ ಇರಲ್ಲ. ಜ್ಞಾನಿಗಳಲ್ಲಿ ಇರುವ ಲೋಪದೋಷಗಳು ಅಲ್ಲಲ್ಲಲ್ಲಿ ಚಿಕ್ಕ ಪುಟ್ಟ ಮನುಷ್ಯರು ಅಂತಂದಮೇಲೆ ಇರ್ತವೆ. ಆ ಲೋಪದೋಷಗಳನ್ನು ಮಾತ್ರ ಎತ್ತಿ ಆಡಿ ಅದನ್ನು ಮಾತ್ರ ಅವ್ರು ಮಾಡಿದ್ದಾರೆ, ನಾ ಮಾಡ್ತೀನಿ ಅಂತ. ಒಟ್ಟು ಸಜ್ಜನರಲ್ಲಿರುವ ದುರ್ಗುಣಗಳನ್ನೆಲ್ಲ ಕಾಪಿ ಮಾಡಿ ಪೂರ್ತಿ ದುರ್ಗುಣಗಳನ್ನು ಬೆಳೆಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇರ್ತಾನೆ. ಯಾಕಂದರೆ ಇವನಿಗೆ ನೀನು ದುಷ್ಟ ಅಂತ ಯಾರು ಬೈಲಿಕ್ಕಿಲ್ಲ, ಯಾಕಂದರೆ ಅವ್ರು ಮಾಡ್ತಾರೆ ಅಂತ ಪಾಯಿಂಟ್ ಮಾಡ್ಲಿಕ್ಕೆ ಒಂದು ರೆಫರೆನ್ಸ್ ಇಟ್ಕೊಂಡ್ಬಿಟ್ಟಿರ್ತಾನೆ. ಹೀಗೆ ತನ್ನ ಅಧರ್ಮಗಳಿಗೆಲ್ಲ ಧರ್ಮದ ಸಿಗ್ನೇಚರ್ಗಳನ್ನು ಹುಡುಕ್ತಾ ಇರ್ತಾನೆ ಮನುಷ್ಯ. ಇವನು ಆ ಕೆಲಸ ಮಾಡ್ದ. ಏನು ಗೊತ್ತಾ, ಲವಣೋದಕ ಜಾತಾನಿ. ನೋಡ್ರಿ, ಲವಣೋದಕ ಅಂತನ್ನುವಂಥದ್ದು ದೇವತೆಗಳೆಲ್ಲ ಇಷ್ಟಪಡಲ್ಲ. ಅವರೆಲ್ಲ ಮೇಲೆ ಕ್ಷೀರೋದಕ ಮತ್ತು ಕಬ್ಬಿನ ಸಮುದ್ರ ಇತ್ಯಾದಿಗಳೆಲ್ಲ ಬೇರೆ ಬೇರೆ ಸಮುದ್ರಗಳಿವೆ, ಸಪ್ತ ಸಮುದ್ರಗಳಲ್ಲಿ. ಇಲ್ಲಿ ಈ ಲವಣೋದಕ ಅಂತನ್ನುವಂಥದ್ದು ಇಲ್ಲಿರುವಂಥದ್ದು. ಈ ಲವಣೋದಕದಲ್ಲಿ ಲವಣೋದಕನೇ ಅದು ಯಾರೂ ನೀರು ಕುಡಿಲಿಕ್ಕೆ ಮುಟ್ಲಿಕ್ಕೆ ಇಷ್ಟಪಡಲ್ಲ. ಅದನ್ನು ಸಮುದ್ರ ರೂಪೇಣ ಪವಿತ್ರವಾಗಿ ನಾವು ಮನುಷ್ಯರು ನೋಡುವಂಥ ಕ್ರಮ ಬೇರೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ನೋಡೋದಕ್ಕಿಂತ ದೇವತೆಗಳು ಅವರೆಲ್ಲ ಏನು ಮಾಡ್ತಾರೆ, ದೇವತೆಗಳೆಲ್ಲ ಲವಣೋದಕ ಅಂತನ್ನೋದು ಕೆಟ್ಟದಾಗಿದ್ದರೂ ಕೂಡ ಅದರಲ್ಲಿರುವಂತಹ ರತ್ನಗಳನ್ನೆಲ್ಲ ಬಳಸಲ್ವಾ? ಹಾಗಾಗಿ ಅಂತ್ಯಕುಲದಲ್ಲಿ ನಾನು ಹುಟ್ಟಿದರೂ ಕೂಡ ನಾನು ಯಾಕೆ ಮುಂದೆ ಪ್ರಯತ್ನ ಮಾಡಬಾರದು? ತಸ್ಮಾದಹಂ ಸ್ವರೂಪತ್ವ ತ್ವಯಿಭೋಗಂ ಕರೋಮಿ ಚ ಇತೋವಾ ನರಕಂ ಯಾಸೆ ಪಿತೃಭಿ ಸಹ ಸುಸ್ಮಿತೆ. ಅದನ್ನು ಹೇಳ್ತಾನೆ, ನೋಡು, ನನಗೆ ಗೊತ್ತು ನಾನು ಈ ಕರ್ಮದಿಂದ ನಾನು ನರಕಕ್ಕೆ ಹೋಗ್ತೀನಿ ಅಂತ ಗೊತ್ತು, ಪಿತೃಗಳು ನರಕಕ್ಕೆ ಹೋಗ್ತಾರೆ ಅಂತ ಗೊತ್ತು, ನಾನು ನರಕಕ್ಕೆ ಹೋಗ್ಲಿಕ್ಕೆ ತಯಾರಿದ್ದೀನಿ. ಇಲ್ಲಿ ತನಕ ಮನಸ್ಸು ರೆಡಿ ಇದೆ. ನರಕಕ್ಕೆ ಹೋದ್ರೆ ಪರವಾಗಿಲ್ಲ. ಇದ್ಯಪಿ ಕೇವಲ ಮಾಧವ ಬ್ರಾಹ್ಮಣನ ವಿಚಾರ ಅಲ್ಲ, ಎಷ್ಟೊಂದು ನಾವು ಅಧರ್ಮದ ತಳಹದಿ ಒಳಗಡೆ ಹೆಜ್ಜೆ ಇಡಬೇಕಾದಾಗ ಈ ಒಂದು ಯೋಚನೆಗಳನ್ನು ಮಾಡದೇ ಇರಲ್ಲ. ಮನುಷ್ಯ ಸಾಮಾನ್ಯರಲ್ಲಿರುವಂತಹ ಲೋಪದೋಷಗಳನ್ನು ಎತ್ತಿ ಹಿಡಿತದದು. ಇತ್ತೇವ ಮುಕ್ತ ದ್ವಿಜಬಾಲೇನ ರುರೋಧ ಕನ್ಯಾ ತರುಣಾರುಣ ಪ್ರಭಾ. ಅವಳು ಕಣ್ಣೀರಾಗಿ ಅಳತಾಳಂತೆ. ಎಂಥ ಬಾಲಕನಂತೆ ಆಗಿಬಿಟ್ಟನಲ್ಲ, ಎಂಥ ದ್ವಿಜೋತ್ತಮ ಇವನು, ಲೋಕವನ್ನು ಸರಿ ಮಾರ್ಗದಲ್ಲಿ ಇಡುವವನು ಹಿಂಗಿದಾನಲ್ಲ ಅಂಥೇಳಿ ಅಳತಾಳಂತೆ. ಇದನ್ನು ಹೇಳ್ತಾಳಂತೆ, ದಿಗ್ದೇವತಾಯಾಶ್ಚ ಗಣಾಧಿನಾಥೋ ಹೆಗಿಂದು ಪೂರ್ವಾಹ ಸಚರಾಚರಶ್ಚ ಶೃಣ್ವಂತು ವಾಕ್ಯಂ ಮಮ ವಿಪ್ರಪುತ್ರೋ ವೃಥಾಮೃತಂ ಹಾಸ್ಯಸಿ ಪಾಪಿ ಸಂಗಾತ್ ಅಂತ ಬೇಡ್ತಾಳಂತೆ. ಯಾರಾದರೂ ದಿಗ್ದೇವತೆಗಳಿದ್ದರೆ, ಗಣಗಳು ಈ ದೇವತೆಗಳ ಗಣಗಳು ಯಾರಾದರೂ ಸುತ್ತಮುತ್ತಲು ಇದ್ದರೆ, ಅಗ್ನಿ ಚಂದ್ರ ಇವರೆಲ್ಲರೂ ಯಾರಾದರೂ ಇದ್ದರೆ ನನ್ನ ಮಾತುಗಳನ್ನು ಕೇಳ್ರಿ. ಅವಳು ಯೋಗ್ಯಳಿದ್ದಾಳೆ, ಜನ್ಮಾಂತರದ ಕರ್ಮದಿಂದ ಅದರಲ್ಲಿದ್ದಾಳೆ, ಆದರೆ ಅವನು ಕೆಡಬಾರದು ಅಂತ ಅನ್ನೋದಕ್ಕೆ ಇಷ್ಟೆಲ್ಲ ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡ್ತಾಳಂತೆ. ವೃಥಾಮೃತಿಂ ಹಾಸ್ಯಸಿ ಪಾಪಿ ಸಂಘ, ಈ ಪಾಪಿ ಸಂಘದಿಂದ ಇವನು ಹಾಳಾಗ್ಬಿಡ್ತಾನಲ್ಲಪ್ಪ ಅಂಥೇಳಿ ಭಾಳಷ್ಟು ಅವಳು ತನ್ನ ಕಡೆಯಿಂದ ಪ್ರೊಟೆಸ್ಟ್ ಮಾಡ್ತಾಳೆ. ಇದು ನಡಿಬಾರದು, ದೈವದಲ್ಲಿಯೂ ಪ್ರಾರ್ಥನೆ ಮಾಡ್ತಾಳೆ, ತನ್ನ ಮಾತುಗಳಿಂದಲೂ ಸಾಕಷ್ಟು ಹೇಳ್ತಾಳೆ. ಪರಪತ್ಯಗ್ನಿ ತುಲ್ಯ ಸ್ಯಾ ತತ್ರ ಚಾಂಡಾಲ ಕನ್ಯಕಾ ಉತ್ತಮಂ ಪದಮಾಸ್ತಾಯ ನೀಚ ಇತ್ಯೇತ್ಯಧೋಗತಿಂ. ಪರಪತ್ನಿ ಅಂತಂದರೆ ಅದು ಅಗ್ನಿ ತುಲ್ಯ, ಅಗ್ನಿನ ಕೈ ಮುಟ್ಟದವನು ಸುಟ್ಟುಕೊಂತಾನೆ. ಹಾಗೆ ಅದು ಚಾಂಡಾಲ ಕನ್ಯಾ ಅಂತನ್ನುವಂಥದ್ದು ಇನ್ನೂ ನೀಚತನದ್ದು. ಇದನ್ನು ಮುಟ್ಟಿದವನು ಅಧೋಗತಿಗೆ ಹೋಗ್ತಾನೆ ಅಂತನ್ನುವಂಥದ್ದನ್ನು ಅವಳು ಮತ್ತೆ ಮತ್ತೆ ಹೇಳ್ತಾಳಂತೆ. ಹೀಗೆ ಇದಾದ ಮೇಲೆ ಕೊನೆಗೆ ಏನು ಮಾಡಿದರೂ ಕೂಡ ಅವನು ಬಿಡೋದಿಲ್ಲ. ಅದಾದ ಮೇಲೆ ವಿಪರೀತಮಹಂ ಪಶ್ಯೆ ಧರ್ಮತ್ಯಾಗಂ ದ್ವಿಜನ್ಮನಾಂ ಶರೀರಂ ತವ ವಿಪ್ರೇಂದ್ರ ವೇದಪೂತಂ ವಿಶೇಷತಃ ಅಂತೆಲ್ಲ ಹೇಳಿದ ಮೇಲೆ ಇದನ್ನು ಹೇಳ್ತಾಳೆ ಅವನಿಗೆ. ಆದಮೇಲೆ ಋತುಕಾಲೇ ಯದಾ ಮಾತು ತವ ಪಿತ್ರ ನಿಶಾಗಮೆ ರೇತೋ ತತ್ಸೃಷ್ಟಂ ವೇದಪೂತಂ ಗರ್ಭಾಧಾನಂ ವಿದುಹು. ನೀನು ಹುಟ್ಟಿರುವಂಥ ಕ್ರಮವನ್ನು ನಿನಗೆ ಹೇಳ್ತೀನಿ ಅಂತ ಅವಳು ನಿಧಾನಕ್ಕೆ ತಿಳಿಸಿ ಹೇಳ್ತಾ ಇದ್ದಾಳೆ ಮಾಧವ ಬ್ರಾಹ್ಮಣನಿಗೆ. ಅವನಿಗೆ ತಾನು ಜಾತಿಯಿಂದ ಹೇಗಿದ್ದಾನೆ ಮತ್ತು ಏನು ಮಾಡ್ತಾ ಇದ್ದಾನೆ, ಅವನು ಬಂದಿರುವ ಕ್ರಮಗಳು ಇವೆಲ್ಲ ಮರ್ತಿರುತ್ತೆ ಅವನಿಗೆ. ಅದನ್ನು ನಿಧಾನಕ್ಕೆ ತಿಳಿಸಿ ಹೇಳೋಣ ಅಂತ ಒಂದೊಂದು ಹೇಳ್ತಾಳೆ. ನೋಡಪ್ಪ, ನಿನ್ನ ತಂದೆ ನಿನ್ನ ಜನ್ಮ ಅಂತ ಅನ್ನೋದನ್ನು ಪಡಿಬೇಕಾದ್ರೆ ಎಷ್ಟು ಸಾಧನೆ ಮಾಡಿದನು ಗೊತ್ತಾ? ಅವನು ಸಾಕಷ್ಟು ಸಾಧನೆಗಳನ್ನು ಮಾಡಿ ವೇದಾದಿಗಳನ್ನು ಅನುಸರಿಸಿ ಆ ಕ್ರಮದಲ್ಲಿಯೇ ಗರ್ಭಾಧಾನಾದಿಗಳನ್ನು ಮಾಡಿ ನಿನ್ನನ್ನು ಪಡೆದಿರುವಂಥದ್ದು.
ಶ್ರೀಮಂತಂ ಕಲ್ಪಯಾಮಾಸೋ ಮಂತ್ರೈ ವೇದಮಯೈ ದ್ವಿಜಃ. ನಿನ್ನನ್ನು ಇಷ್ಟೊಂದು ಅವನು ಮಂತ್ರಗಳಿಂದ ವೇದಗಳಿಂದ ಪೋಷಣೆ ಮಾಡಿದ್ದಾನೆ. ಯಾವಾಗ ಇನ್ನು ಗರ್ಭದಲ್ಲಿ ಇದ್ದಾಗಲೇ ದಶಮಾತೇತು ಸಂಪ್ರಾಪ್ತೆ ಪ್ರಸೂತ ಜನನೀತವ, 10ನೇ ತಿಂಗಳು ಬಂದಾಗ ನಿನ್ನ ತಾಯಿ ನಿನಗೆ ಜನ್ಮ ಕೊಟ್ಟಿದ್ದಾಳೆ, ಆ ತಾಯಿನ ನೆನಪು ಮಾಡ್ಕೊ. ತಥೈವ ಜಾತಕರ್ಮಾದಿ ಕೃತವಾನ್ ಶಾಸ್ತ್ರಪೂರ್ವಕಂ. ಹುಟ್ಟಿದ ತಕ್ಷಣ ಜಾತಕರ್ಮ ಅಂತ ಒಂದು ಜೇನುತುಪ್ಪ ಮತ್ತು ಬಂಗಾರ ತೆಗೆದು ಅದನ್ನು ಮಗುವಿಗೆ ಪ್ರಾಶನ ಮಾಡಿಸ್ತಾರೆ. ಜಾತಕರ್ಮ ಮಂತ್ರ, ಸ್ತ್ರೀಯರಿದ್ದರೆ ಮಂತ್ರ, ಇಲ್ಲದೆ ಪುರುಷರಿದ್ದರೆ ಮಂತ್ರದ ಸಹಿತವಾಗಿ ಪಾನ ಮಾಡಿಸ್ತಾರೆ ಅದನ್ನು. ಈ ಜಾತಕರ್ಮಗಳೆಲ್ಲ ನಿಮ್ಮ ಅಪ್ಪ ಅಮ್ಮ ನಿನಗೆ ಮಾಡಿಸಿರುವಂಥದ್ದು ಇದೆಯಪ್ಪ. ಇದ್ರ ಹಿಂದೆ ಅನ್ನಪ್ರಾಶನ ಚೌಲಾದಿ ಬ್ರಹ್ಮಪುತ್ರೋತ್ಸವಾದಿಕಂ. ಅನ್ನಪ್ರಾಶನ ಮಾಡಿಸಿದ್ದಾರೆ, ಚೌಲ ಮಾಡಿಸಿದ್ದಾರೆ, ಉಪನಯನವನ್ನು ಮಾಡಿದ್ದಾರೆ. ಅಗ್ನಿಸಾಕ್ಷಿ ವಿಧಾನೇನ ಪ್ರಾಪ್ತಧಾರಂ ಚಕಾರಸಃ. ಅಗ್ನಿಸಾಕ್ಷಿಯಾಗಿ ನಿನಗೆ ಕನ್ಯೆಯನ್ನು ಕೊಟ್ಟು ಅವರು ಕನ್ಯಾದಾನವನ್ನು ಮಾಡಿದ್ದಾರೆ. ನಿನ್ನ ಪತ್ನಿ ಉಳ್ಳವಳಾಗಿದೆಯಾ, ಸದಾಚಾರಿಯಾಗಿರುವಂಥ ಪತ್ನಿ ನಿನಗಿದ್ದಾಳೆ ಅಂತ ಬುದ್ಧಿಬೋಧ ಮಾಡ್ತಾ ಇದ್ದಾಳೆ. ಅದೀತ ವೇದಾಂಗನಾಗಿದೆಯಾ, ಅಗ್ನಿ ವ್ರತೇ ಸ್ಥಿತ, ಅಗ್ನಿಹೋತ್ರದ ವ್ರತದಲ್ಲಿದೆಯಾ. ಏತಾದೃಶಸ್ಯ ದೇಹಸ್ಯ ಸಂಗಮಸ್ತು ಕಥಂ ಭವೇತ್. ಇಂತಹ ಅದ್ಭುತವಾದ ಶರೀರ ನಿಂದು, ಇಷ್ಟೊಂದು ಅತಿ ಕೇರ್ ತಗೊಂಡು ನಿನ್ನನ್ನು ಈ ಒಂದು ಸ್ತರಕ್ಕೆ ತಂದಿದ್ದಾರೆ ನಿನ್ನ ತಂದೆ ತಾಯಿಗಳು. ಸಂಗಮಸ್ತು ಕಥಂ ಭವೇತ್. ಇಂತಹ ನೀಚಳ ಸಂಘ ಅಂತ ಅನ್ನೋದು ಹೇಗಾಗ್ತದೆ. ಇನ್ನು ತನ್ನ ಒಂದು ಕುವರ್ಣನೆಯನ್ನು ಮಾಡ್ತಾಳೆ. ನಿನ್ನ ಹೇಳ್ತಾಳೆ, ಕರ್ಣೋ ಹರಿಕಥಾಲಾಪಾತ್. ನಿನ್ನ ಕಿವಿಗಳು ಹೇಗಿವೆ ಗೊತ್ತಾ, ಹರಿಕಥೆಗಳನ್ನೇ ಕೇಳಿವೆ. ಬೆಳಗ್ಗೆ ಎದ್ದಾಗಿಂದ ಹಿಡಿದು ಸಂಜೆ ತನಕ ಹರಿಕಥೆ ಶ್ರವಣ ಮಾಡೋದು, ಜಪತಪದಲ್ಲಿಯೇ ನಿರತನಾಗಿದೆಯಾ ನೀನು, ಅದನ್ನು ನೆನಪು ಮಾಡ್ಕೋ. ಪಾವಿತವು, ಹರಿಕಥೆ ಕೇಳಗಳಿಂದ ಪವಿತ್ರವಾಗಿರುವಂಥ ಕಿವಿಗಳಿವೆ. ನಾಸಿಕಾ ಅಥವಾ ಹರ್ಯರ್ಪಿತ ಸುಗಂಧೇನ. ನಾಸಿಕಾ, ನಿನ್ನ ಮೂಗು ಕೆಟ್ಟ ವಾಸನೆ ನೋಡಿಲ್ಲ, ಇದು ಹರಿಗೆ ಅರ್ಪಿತವಾದಂಥ ಸುಗಂಧೇನ, ಗಂಧ ಸಮರ್ಪಣೆ ಮಾಡಿರ್ತೀಯಲ್ಲಪ್ಪ, ಆ ಗಂಧದಿಂದ ಭೂಷಿತವಾಗಿರುವಂಥದ್ದು. ಜಠರಂ ಮುನೆ ವಾಸುದೇವಾರ್ಪಿತಾನ್ನೇನ. ನಿನ್ನ ಹೊಟ್ಟೆ ಅಂತನ್ನುವಂಥದ್ದು ಇದು ತಿಂದು ಇದು ಶುದ್ಧವಾಗಿರುವಂಥದ್ದಲ್ಲ, ವಾಸುದೇವನಿಗೆ ಸಮರ್ಪಿತವಾದ ನೈವೇದ್ಯ ಮಾಡಿರುವ ಅನ್ನವನ್ನು ತಿಂದು ನೀನು ಇಷ್ಟೊಂದು ಪವಿತ್ರನಾಗಿದೆಯಾ. ಪೂರಿತಂ ಭರತರ್ಷಭ ಕೃಷ್ಣಾರ್ಚನ ಪ್ರಸಂಗೇನ ಕರೌ ಪಾವಿತ್ರ್ಯಮಾಗತೋ. ಕೃಷ್ಣನ ಅರ್ಚನೆ ಮಾಡಿ ನಿನ್ನ ಕೈಗಳು ಪವಿತ್ರವಾಗಿವೆ. ಅವನೊಂದೊಂದು ಅಂಗಗಳು ಇಷ್ಟು ಪವಿತ್ರ ಅಂತ ಅವನಿಗೆ ಜ್ಞಾಪಕ ಮಾಡಿಕೊಡ್ತಾ ಇದ್ದಾಳೆ ಅವಳು. ಹರಿನಾಮ ಕಲಾಪೇನ ಜಿಹ್ವಾತೆ ಪಾವಿತಾಕೃತ. ನಿರಂತರ ಪಾರಾಯಣ ಮಾಡ್ತೀಯ, ನಿರಂತರ ಜಪಗಳು ಮಾಡ್ತೀಯ. ನಿನ್ನ ಜಿಹ್ವಾ, ನಾಲಿಗೆ ಅಂತನ್ನುವಂಥದ್ದು ನೀಚರನ್ನು ಸ್ತೋತ್ರ ಮಾಡೋದರಲ್ಲಿ ಇಲ್ಲ. ನಿನ್ನ ನಾಲಿಗೆ ಅಂತನ್ನುವಂಥದ್ದು ನಿನಗಲ್ಲದೇ ಇರುವಂತಹ ಅವಾಚ್ಯ ಶಬ್ದಗಳನ್ನು ಮಾತಾಡುವಂಥದ್ದರಲ್ಲಿ ಇಲ್ಲ. ಯಾವ ಮಟ್ಟಕ್ಕೆ ಇಳಿತಿದೆಯಾ, ಇದು ನಿನ್ನ ನಾಲಿಗೆಗೆ ಭೂಷಣ ಅಲ್ಲ. ಇದು ಪುಣ್ಯಕ್ಷೇತ್ರಾನುಚಾರೇಣ ಪದೌತೆ ಪಾವನೀಕೃತವು. ನಿನ್ನ ಪಾದಗಳೇನಿವೆ ಪುಣ್ಯಕ್ಷೇತ್ರಗಳಲ್ಲೇ ಓಡಾಡಿವೆ. ಇವು ಬರೀ ಪುಣ್ಯಕ್ಷೇತ್ರಗಳ ಯಾತ್ರೆಗಳಿಗಂತಲೇ ಇದನ್ನು ಬಳಸಿದೆಯಾ ಪಾದಗಳನ್ನು. ಅಂಥದ್ದು ಈ ಮಾರ್ಗದಲ್ಲಿ ಬರ್ತಿದೆಯಲ್ಲ ನೀನು. ಏತಾದೃಶೇನ ದೇಹೇನ ಕಥಂ ಸಂಘ ಪ್ರಶಸ್ಯತೆ. ಇಂತಹ ಪವಿತ್ರವಾದಂತಹ ದೇಹ ನಿಂದು, ಮನಸ್ಸು, ನಿನ್ನ ಸಂಸ್ಕಾರಗಳು, ಇದು ಇಂತಹ ಕುಲೀನಳ ಜೊತೆ ಸಂಘ ಅಂತ ಅನ್ನೋದು ಹೆಂಗಪ್ಪ ಇದನ್ನು ಹೇಳಲಿಕ್ಕೆ ಸಾಧ್ಯ ಅಂತ ಅವನ ವಿಚಾರಗಳನ್ನು ಹೇಳ್ತಾಳೆ. ಇನ್ನು ತ್ವಮಪಿ ಶೃಣು ಮಾಹಾತ್ಮ್ಯಂ ದೇಹಸ್ಯ ಮಮ ಭೋದ್ವಿಜ. ನನ್ನ ದೇಹದ ಮಹಾತ್ಮ್ಯ ನೋಡು. ಅವಾಚ್ಯ ವಚನೇ ನೈವ ಜಿಹ್ವಾ ಮೇ ದಹ್ಯತೆ ಸದಾ. ಕೆಟ್ಟ ಮಾತುಗಳನ್ನು ಆಡ್ತೀನಿ, ಯಾರಿಗೆ ತೃಪ್ತಿ ಆಗುತ್ತೋ ಆ ಥರ ಅವಾಚ್ಯ ಮಾತುಗಳನ್ನು ಆಡಿ ಬದುಕುವಂತಹ ಮಾತು ನಂದು. ಸುರ ಮಾಂಸಾಶನೇ ನೈವ ಜಠರಂ ಗುಲ್ಮತಾಂಗತಂ. ಸುರಾಪಾನ, ಮಾಂಸಾಹಾರ, ಇಂಥ ನೀಚವಾದದ್ದನ್ನೇ ಪಾನ ಮಾಡಿರುವಂಥ ಜಿಹ್ವಾ ನನ್ನದು. ವ್ಯಭಿಚಾರ ಕಥಾಲಾಪಾತ್ ಕರುಣೊಮ್ಮೆ ಶಿಥಲೀಕೃತೋ. ಇನ್ನು ವ್ಯಭಿಚಾರದ ಮಾತುಗಳು ಇತ್ಯಾದಿಗಳನ್ನು ಕೇಳ್ತಾ ನಾನಾ ಜನರ ಸಂಪರ್ಕದಿಂದ ಕಿವಿಗಳು ಹೊಲಸಾಗಿವೆ ನಂದು, ಅಂಥ ಕಿವಿಗಳ ನಂದು. ಪದೌ ಜಾರಗೃಹಂ ಗತ್ವಾ ಪಾಷಾಣ ಸದೃಶೋ ಮಮ. ಬರೀ ದಿನಾನೂ ಜಾರರ ಮನೆಗೆ ಹೋಗಿ ಕಲ್ಲಿದ್ದಂಗೆ ನನ್ನ ಪಾದಗಳು, ಅಯೋಗ್ಯವಾದ ಪಾದಗಳು ನಂದು. ಗೋವದಾತ್ ಮತ್ಕರೋ ಕ್ರೂರೋ ಯಮದಂಡ ಸಮಪ್ರಭೋ. ಗೋವಧೆಗಳನ್ನು ಮಾಡಿರುವಂತಹ ಕ್ರೂರ ಕೈಗಳ ನಂದು. ಇಂತಹ ಕೈಗಳು ಯಮದಂಡಕ್ಕೆ ಅರ್ಹವಾಗಿರುವಂತಹ ಶರೀರ ನಂದು. ಏತಾದೃಶಸ್ಯ ದೇಹಸ್ಯ ಸಂಗಮಸ್ತು ಕಥಂ ಭವೇತ್. ಇಂತಹ ಅತಿ ಅಪರೂಪದ ಶ್ರೇಷ್ಠ ದೇಹ ನಿಂದು, ಅತಿ ನಿಕೃಷ್ಟವಾದ ಶರೀರ ನಂದು. ಸಂಗಮ ಅಂತ ಅನ್ನೋದು ಎಲ್ಲಪ್ಪ. ಉತ್ತಮೋ ನೀಚತಾಂ ಪ್ರಾಪ್ಯ ಕಥಂ ಸ್ವರ್ಗಂ ಗಮಿಷ್ಯಸಿ. ಉತ್ತಮನಾದವನು ನೀಚರಾದವರನ್ನು ಹೊಂದಿ ಹೆಂಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ.
ಸ್ವರ್ಗ ಸಾಧನೆಗೆ ಮುಕ್ತಿಗೋಸ್ಕರ ಜೀವನ ಇಟ್ಟಂತಹವು ನೀನು ಈ ಯೋಚನೆಗಳಿಂದ ಹೊರಗೆ ಬಾ ಅಂತ ಪರಸ್ತ್ರೀ ಸಂಘ ದೋಷೇಣ ಬಹವೋ ಮರಣಂಗತಃ. ಪರಸ್ತ್ರೀ ಸಂಘದಿಂದ ಎಷ್ಟೋ ಜನ ಮರಣ ಹೊಂದಿದ್ದಾರೆ, ನಾಶ ಹೊಂದಿಬಿಡ್ತಾರೆ. ತಸ್ಮಾತ್ ಉತ್ತಿಷ್ಟ ಭದ್ರಂತೆ ತವ ದಾಸಿ ಭವಾಮಿಭೋ. ಅದರಿಂದ ಎದ್ದೇಳು, ನಿನ್ನ ಈ ಬುದ್ಧಿಯಿಂದ ಎದ್ದುಬಾ, ನೀನು ನಿನ್ನ ದಾಸಿ ಇರ್ತೀನಿ, ಹೊರತಾಗಿ ಕೆಟ್ಟ ವಿಚಾರಗಳನ್ನು ತೆಗೆದುಬಿಡು ಅಂಥೇಳಿ ಸಾಕಷ್ಟು ತಾನು ಪ್ರಚೋದನೆ ಮಾಡ್ತಾಳೆ. ಅದಕ್ಕೆ ಮಾಧವ ಹೇಳ್ತಾನೆ, ತ್ವದೀಯ ಸಂಗೋ ಬಹುಪಾಲ ಪುಣ್ಯ ಪ್ರಭಾವತೋ ಮುಕ್ತಿಕರ ಶುಭಾವಹ ದೈವೇನ ಯೋಗೇನ ಹರೇಃ ಪ್ರಸಾದ ಪ್ರಭಾವಲಭ್ಯ ಪುರುಷಾರ್ಥ ಹೇತು ಅಂತ ಅವನ ಮನಸ್ಸನ್ನು ಕಿಂಚಿತ್ತೂ ಸಡಲಿಸಲ್ಲ ಅವಳು ಎಷ್ಟೇ ಹೇಳಿದ್ರು. ತ್ವದೀಯ ಸಂಗೋ ಬಹುಪಾಲ ಪುಣ್ಯ, ಭಾಳ ಕಾಲದ ಪುಣ್ಯದ ಪ್ರಭಾವ ಇದ್ದರೆ ಮಾತ್ರ ನಿನ್ನಂಥವ್ರು ನನಗೆ ಸಿಗ್ತಾರೆ ಅಂತನ್ನುವಂಥದ್ದನ್ನು ಉಲ್ಟಾ ಹೇಳ್ತಾ ಇದ್ದಾನೆ. ದೈವೇನ ಯೋಗೇನ ಅಂಥದ್ದು ದೈವದ ಪುಣ್ಯ ಇದು. ಹರೇ ಪ್ರಸಾದ, ದೇವ್ರನ್ನೂ ತರ್ತಾ ಇದ್ದಾನೆ ಮಧ್ಯದಲ್ಲಿ. ದೇವರ ಅನುಗ್ರಹದಿಂದ ನನಗೆ ಸಿಕ್ಕಿದೆಯಾ, ಹಾಗಂತ ನಾನು ಬಿಡ್ಲಿಕ್ಕೆ ಆಗೋದಿಲ್ಲ ಅಂತನ್ನುವಂಥ ತನ್ನ ವಿಚಾರವನ್ನು ಹೇಳ್ತಾಳಂತೆ. ಆದಮೇಲೆ ಅವಳು ಓಹೋ ಇವನು ಹೀಗೆ ಪೂರ್ಣ ಪ್ರಮಾಣದಲ್ಲಿ ಕೆಟ್ಟಿದ್ದಾನೆ, ಇದು ದೇವರ ಇಚ್ಛೆ ಅಂತಲೇ ತಿಳಿತಾಳೆ. ಕುಂತಲೋ ವಾಚ, ಅವಳು ಹೇಳ್ತಾಳೆ, ಅದ್ಯ ಪ್ರಭೃತಿ ಭೋ ವಿಪ್ರ ಪತಿಸ್ತ್ವಂ ಮಮ ಭೂಸುರ. ನೀನು ನಿನ್ನ ವಿಚಾರದಲ್ಲಿ ಸ್ಪಷ್ಟವಾದ ವಿವೇಕ ಇಟ್ಕೊಂಡಿದ್ದರೆ ಹಾಗಾದರೆ ನಾನು ಜಾರೆಯಾಗಿ ನಿನ್ನಲ್ಲಿ ಇರಲ್ಲ, ನಿನ್ನ ಪತ್ನಿಯಾಗೇ ಬರ್ತೀನಿ, ತಯಾರಿದೆಯಾ ಅಂತ ಜೋರಾಗಿ ಕೇಳ್ತಾಳೆ. ತಯಾರಿದ್ದೀನಿ ಅಂತ ಒಪ್ಕೊಂಡ್ಬಿಡ್ತಾನವನು. ಹೇಳ್ತಾಳೆ, ಪತಿಸ್ತ್ವಂ ಭೂಸುರ ತ್ಯಜ ಯಜ್ಞೋಪವೀತಂತೆ ಮುಂಡಯಿತ್ವ ಶಿರಸ್ತತ. ಕಿತ್ತಾಕು ಜನಿವಾರ ಅಂದರೆ ಹೇಳ್ತಾಳೆ, ತೆಗೆದೇ ಹಾಕ್ಬಿಡ್ತಾನೆ ಜನಿವಾರ. ಎಂಥ ಸಂಸ್ಕಾರ ಉಳ್ಳಂಥ ಬ್ರಾಹ್ಮಣನಿಗೆ ಎಲ್ಲಿ ಪರಿಮಾಣ ಆಗ್ತದೆ. ಮುಂಡಯಿತ್ವ ಶಿರಸ್ತತ, ಶಿಖ ತೆಗೆದ್ಬಿಡು, ಚಂಡಿಕೆ ಏನಕ್ಕೆ ನಿನಗೆ, ಬೇಡ ತೆಗಿ ಅಂತ ಹೇಳ್ತಾನೆ. ತೆಗೆದೇ ಬಿಡ್ತಾನೆ, ಬೇಡ ಬೇಡ ಅಂತ ಹೇಳಿ. ಅಬ್ರಾಹ್ಮಣ್ಯಂ ಉಪಾಗಮ್ಯ ಭಕ್ಷ ಮಾಂಸಂ ಉತ್ತಮಂ. ನೋಡು, ಗೋಮಾಂಸಂ ಉತ್ತಮಂ, ಗೋಮಾಂಸ ಕೊಡ್ತೀನಿ, ತಿನ್ನಲೇಬೇಕು ನೀನು, ತಿಂತೀನಿ ಅಂತ ಹೇಳ್ತಾನೆ. ತಯಾರಾಗ್ಬಿಡ್ತಾನೆ. ಬ್ರಾಹ್ಮಣ್ಯ ಕಳ್ಕೊತೀನಿ ಬ್ರಾಹ್ಮಣ್ಯ ಅಂತ ಹೇಳ್ತಾನೆ. ಪಿವ ಮದ್ಯೋದಕಂ ಶೀಘ್ರಂ, ತಗೋ ಮದ್ಯೋದಕ, ಸುರಾಪಾನ ಮಾಡ್ತೀನಿ ಅಂತಂದ. ಚಾಂಡಾಲತ್ವ ಉಪಾಗತ, ಚಾಂಡಾಲತ್ವ ಬರ್ತದೆ, ಬರಲಿ ಅಂದ. ತದ್ವಾಕ್ಯ ಮಾಕರ್ಣ್ಯ ತಥಾ ತಯೋಕ್ತಂ ಸರ್ವಮಾಚರ. ತಗೋಳು ಏನೇನು ಹೇಳ್ತಾನೋ ಒಂದೂ ಬಿಡಲ್ಲ, ಇಷ್ಟು ಮೋಹ. ಇದು ನೋಡ್ರಿ, ಇದು ಮಾಧವ ಬ್ರಾಹ್ಮಣನ ಕಥೆಯಲ್ಲ. ನಮಗೆ ಈ ಮಾಧವ ಬ್ರಾಹ್ಮಣ ಅಂತಂದ್ರೆ ಬೇರೆ ಅಲ್ಲ, ಪ್ರತಿ ಜೀವರಾಶಿ ಅಂದರೆ ಬೇರೆ ಅಲ್ಲ. ಆ ಮದದಲ್ಲಿ, ಈ ಮೋಹದಲ್ಲಿ ನಾವೆಲ್ಲ ಹೊರಗಡೆ ಇದ್ದೀವಿ ಅಂತ ಅನಿಸ್ತಿರತ್ತೆ. ಮಾಧವ ಬ್ರಾಹ್ಮಣ ಅನ್ನಷ್ಟಲ್ಲ ನಾವು ಅಂತ ಮಾಧವ ಬ್ರಾಹ್ಮಣನಿಂದ ಔಟ್ಸೈಡರಾಗಿ ಅವನು ನೋಡ್ತಿರ್ತೀವಿ. ಆದರೆ ಅವನ ಮೋಹ ಅಂತ ಅನ್ನೋದು ಒಂದು ಸ್ತ್ರೀ ಅಂತ ಅನ್ನೋದನ್ನು ಉದಾಹರಣೆ ಇಟ್ಟು ತೋರಿಸ್ತಿದ್ದಾರೆ. ಒಂದು ಮೋಹದ ತೀವ್ರತೆ ಎಲ್ಲಿ ತನಕ ಹೋಗ್ಬೋದು ಅಂತನ್ಲಿಕ್ಕೆ ಒಂದು ಉದಾಹರಣೆ ಅಷ್ಟೇ. ಅಲ್ಲಿ ಪರಸ್ತ್ರೀ ಮೋಹ ಅವನಿಗಿರ್ಬೋದು, ಸತಿಮೋಹ, ಸುತಮೋಹ, ಜನನಿ ಜನಕರ ಮೋಹ, ಬಂಧು ವರ್ಗದ ಮೋಹ, ಭ್ರಾತೃಮೋಹ, ಇನ್ನೂ ತನಗಿದಿರಿಲ್ಲವೆಂತೆಂಬ ಮದದಿಂದ ಭಿನ್ನಾಕೆ ಬಾಯಿಲ್ಲವಯ್ಯ ಅಂತ ದಾಸರ ಹಾಡು ಮಾಡಿ ತೋರಿಸ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಇದು ಒಂಥರ, ಈಗ ಸುರಾಪಾನ ಮಾಡಿದವನು ತನಗೆ ಎಚ್ಚರನೇ ಇರಲ್ಲ ನಾನು ಏನು ಮಾಡ್ತಿದ್ದೀನಿ ಅಂತ. ಎಚ್ಚರ ಇದ್ದು ಸುರಾಪಾನ ಮಾಡದೇ ಇರೋವನು ಅದೇ ಮಂಪಿನಲ್ಲಿ ಇದ್ದೀವಿ ನಾವೆಲ್ಲ. ಇದು ಆಶ್ಚರ್ಯ. ಅದು ನಮಗೆ ಅರಿವೇ ಇಲ್ಲಾರ್ದಂಗೆ ಆವರಿಸ್ತತೆ. ಅದನ್ನು ಭಾವರೂಪ ಅಜ್ಞಾನ ಅಂತ ಕರೀತಾರೆ. ಇದೆಲ್ಲ ವಿಷ್ಣುವಿನ ಮನೆ. ಇದು ವಿಷ್ಣುನೇ ಇದಕ್ಕೆ ಮೂಲ ಪುರುಷ. ಅವನು ಕೊಟ್ಟಂತೆ ನಾನು ಸತಿಸುತ್ತರು ಎಲ್ಲರೂ ಅವ್ನು ಕೊಟ್ಟಿದ್ದಕ್ಕೆ ಮಾತ್ರ ನನಗಿರೋದು. ಅವನು ಎಷ್ಟು ದಿನ ಕೊಡ್ತಾನೋ ಅಷ್ಟು ದಿನ ಮಾತ್ರ, ಅವನು ಏನು ಕೊಡ್ತಾನೋ ಅಷ್ಟೇ ನಂದು ಅಂತನೋ ಒಂದು ವಿಚಾರದಲ್ಲಿ ಫ್ರೀಸ್ ಆಗಿಲ್ಲ. ಮಾಧವ ಬ್ರಾಹ್ಮಣನಂತನೇ ಹೊಡೆದಾಡ್ತಾ ಇದೆ. ಬೇರೆ ಬೇರೆ ಇದ್ರೆ ಅವನು ಆ ಸ್ತ್ರೀಗಂತ ಹೊಡೆದಾಡ್ತಾ ಇದ್ದಾನೆ, ಇವನು ಇನ್ನೊಂದಕ್ಕೆ ಹೊಡೆದಾಡ್ತಾ ಇದ್ದಾನೆ. ಹೊಡೆದಾಟ ಅಂತೂ ಕಾಮನ್ನು. ಅಲ್ಲಿ ಯಾರು ಹೇಳೋರಿಲ್ಲ, ಈ ಕುಂತಲಾ ಸ್ತ್ರೀ ಅಂತ ಹೇಳೋರು ನಮಗಿಲ್ಲ ಇನ್ನೊಂದು ಪಾರ್ಟಲ್ಲಿ ಅಷ್ಟೇ. ಅದಕ್ಕೆ ನಡೆದು ಬಿಟ್ಟಿದೆ. ಆದರೆ ಸೇರಿಬಿಟ್ಟಿದ್ದಾನೆ ಮನುಷ್ಯ. ಇಷ್ಟು ಮೋಹ ಅಂತ ಅನ್ನೋದಿದೆ. ಆ ಮೋಹದ ತೀವ್ರತೆ ಅನ್ನೋದನ್ನು ಅತಿ ಭಾವುಕವಾಗಿ ತೋರಿಸಿದೆ ಈ ಪ್ರಕರಣ. ಹೇಳ್ತಾಳೆ, ಇಷ್ಟಾಗತ್ತೆ ಅವಳಲ್ಲಿ. ಅವನು ಮದ್ಯೋದಕಂ ಶೀಘ್ರಂ ಚಾಂಡಾಲತ್ವ ಉಪಾಗತಃ ಅಂತೇಳಿ ಚಾಂಡಾಲಾಚಾರಿತಾಚಾರಂ ಜಗಾಮ ವಿಧಿಚೋದಿತಃ ವಿಪ್ರಸ್ಥಯ ಸಮೇತಸ್ತು ಕೃಷ್ಣವೇಣಿ ನದೀತಟಂ. ಕೃಷ್ಣವೇಣಿ ನದಿ ತಟದಲ್ಲಿ ಇದ್ದು ಈ ರೀತಿ ಚಾಂಡಾಲ ವೃತ್ತಿಯಲ್ಲಿಯೇ ತನ್ನ ಪೂರ್ಣ ಜೀವನವನ್ನು ಕಳೀತಾನೆ. ದ್ವಾದಶಾಬ್ದಂ ವಸನ್ ವಿಪ್ರಹ ತತ್ಸಂಗ ಪರಿಮೋಹಿತಃ. ಭಯಂಕರ ಮೋಹದಲ್ಲಿ ಇದ್ದು ಬಿಡ್ತಾನೆ ಅವಳ ಹಿಂದೆ. ಎಷ್ಟು ವರ್ಷ? 1 ವರ್ಷ 2 ವರ್ಷ ಅಲ್ಲ, 12 ವರ್ಷ ಅಂಥ ಮೋಹದಲ್ಲಿ ಇರ್ತಾನೆ. ಇದು ಮತ್ತೇ ಇದು ಭಗವಂತನ ಪಾರಮ್ಯನೇ.
ನಾನು ಇಷ್ಟು ವರ್ಷ ಮೋಹದಲ್ಲಿ ಇರಬೇಕು ಇರಲ್ಲ, ಇದು ಯಾವುದೂ ಇಲ್ಲ, ಹಾಕ್ಬಿಟ್ಟ ಮೋಹಪಾಶ ಅಂತಂದರೆ ಏನು ಗೊತ್ತಾಗಲ್ಲ, ಹೋಗ್ತಾ ಇರ್ತಾನೆ ಅವನು. ಯಾವತ್ತೋ ಒಂದಿನ ಬಿಟ್ಟಾಗೇ ಅದು ಇಷ್ಟು ದಿನ ಇತ್ತು ಅಂತ ಗೊತ್ತಾಗುತ್ತೆ. ಅಯ್ಯೋ ಇಷ್ಟು ಎಂಥ ಮೋಹದಲ್ಲಿ ಇದ್ನಲ್ಲಪ್ಪ ಅಂತ ಯಾರ್ಯಾರನ್ನೂ ನಂಬಿಬಿಟ್ಟಿರ್ತೀವಿ ಒಂದೊಂದು ಸತೆ. ಇವನು ಭಾಳ ಒಳ್ಳೆಯವನು ಅಂತ ನಂಬಿರ್ತೀವೋ, ಅಥವಾ ಇವನು ಇದ್ದರೆ ನಂಗೆ ಭಾಳ ಖುಷಿ ಅಂತ ನಂಬಿರ್ತೀವೋ. ಯಾವುದೋ ಒಂದು ಟೈಮಲ್ಲಿ ಇಲ್ಲ ಅದರಿಂದ ಹೊರಗೆ ಬರ್ತೀವಿ. ಅದು ಕಳ್ಕೊಂಡಾಗೇ ಇಷ್ಟು ದಿನ ಇತ್ತು ಅಂತ ಗೊತ್ತಾಗೋದು ಹೊರತಾಗಿ ಅದು ಇದ್ದಾಗ ಈ ಮೋಹದಲ್ಲಿ ಇದ್ದೀವಿ ಅಂತ ಅನ್ನೋದು ಯಾರೇನೇ ಹೇಳಿದರೂ ಗೊತ್ತಾಗಲ್ಲ. ಅದು ಎಷ್ಟೇ ಪ್ರವಚನ 100 ಬಾರಿ ಭಾಗವತ ಮಂಗಳ ಮಾಡಿಸಿದ್ರೂ ಅಳ್ಳಾಡೋದೇ ಇಲ್ಲ ಮೋಹ, ಅಷ್ಟು ಪವರ್ಫುಲ್ಲಾಗಿರ್ತದೆ. ಆದರೆ ಇದಕ್ಕೆ ಆಗೋದೇ ಇಲ್ಲ ಅನ್ನೋದಕ್ಕಿಂತ ಕೃಷ್ಣ ಏನು ಹೇಳೋದಪ್ಪ ಅಂತಂದರೆ ಇದು ಹಿಂಗಿದೆ ಅಂತ ತಿಳಿಯೋದು ಮೊದಲು ಸತ್ಯ. ನನಗೆ ಮೋಹನೇ ಇಲ್ಲ ಅಂತನೋ ಅಭಿಮಾನದಲ್ಲಿ ಇರೋದಕ್ಕಿಂತ ಇಲ್ಲ, ಮೋಹದಲ್ಲಿ ಇದ್ದೀನಿ ಅಂತ ಅನ್ನೋವಂಥದ್ದನ್ನು ಫಸ್ಟು ಸಮಸ್ಯೆ ಇದೆ ಅಂತ ಅನ್ನೋದನ್ನು ಗುರುತಿಸ್ಕೊಳ್ಳೋವಂಥದ್ದು ಮೊದಲು ಪ್ರಧಾನಾಂಗ ಆಗ್ತದೆ. ಅದಾದಮೇಲೆ ಅದ್ರ ಪರಿಹಾರ ಪರಮಾತ್ಮ ತೋರಿಸ್ತಾನೆ. ಇದಾದ ಮೇಲೆ ಅನಿತ್ಯತ್ವ ಶರೀರಸ್ಯ ಕಾಲಪಾಶೇನ ಯಂತ್ರಿತ ಜಗಾಮ ಮರಣಂ ರಾಜನ್ ಕುಂತಲ ನೀಲಕುಂತಲ. ಕಪ್ಪು ಕೂದಲಿನ ಕುಂತಲ ಅಂತ ಅನ್ನೋದಕ್ಕೆ ನೀಲಕುಂತಲ ಅಂತ ಅನ್ನೋಂಥದ್ದನ್ನು ಹೇಳ್ತಾರೆ. ಅವಳು 12 ವರ್ಷ ಇವಳ ಜೊತೆ ಇದ್ದ ಮೇಲೆ ಅವಳು ಮೃತಳಾಗಿಬಿಡ್ತಾಳಂತೆ. ತಯಾ ವಿರಹಿತ ಶ್ರೀಮಾನ್ ಮಾಧವೋ ದುಃಖ ಕಾತರ, ಭಾಳ ದುಃಖ ಪಡ್ತಾನಂತೆ, ಹೊಟ್ಟೋದ್ಲಲ್ಲ ಏನು ಮಾಡೋದು ಅಂಥೇಳಿ. ಅದಾದಮೇಲೆ ಇನ್ನೇನು ಮಾಡೋದು ಅಂಥೇಳಿ ಹುಚ್ಚನಂತೆ ತಿರುಗ್ತಾನಂತೆ. ಒಂದೊಂದು ಊರಿಂದ ಒಂದೊಂದು ಊರಿಗೆ ದಿಕ್ಕಿಲ್ಲ ದಶೆ ಇಲ್ಲ, ತಿರುಗ್ತಾ ಇರ್ತಾನೆ. ತಿರುಗಬೇಕಾದ್ರೆ ಯಾತ್ರಾರ್ಥಂ ಅಜಗನ್ ಹಸ್ತೆ ವರಾಹಸ್ಯತು ಪರ್ವತಂ ಮಾರ್ಗ ಮಧ್ಯೆ ದದರ್ಶಾಸೋ ಮಾಧವಾತ್ ಮಹೀಪತೀನ್. ಅವನೇನು ಮಾಡ್ತಾನಪ್ಪ ಅಂತಂದರೆ ಹಿಂಗೆ ಒಂದು ಕಡೆ ತಿರುಗಬೇಕಾದ್ರೆ ಒಂದು ವರಾಹ ಪರ್ವತದ ಹತ್ರ ಬರ್ತಾನಂತೆ. ಆ ವರಾಹ ಪರ್ವತದ ಹತ್ರ ಬಂದಾಗ ಅಲ್ಲಿ ಒಬ್ಬ ರಾಜ ತಾನು ಅಲ್ಲಿ ಒಂದು ಯಾತ್ರೆಗೆ ಹೊರಟಿರ್ತಾನೆ. ಆ ಯಾತ್ರೆ ಗುಂಪಿನ ಜೊತೆಗೆ ಇವನು ಸೇರ್ಕೊತಾನೆ ಅದವ ಬ್ರಾಹ್ಮಣ. ಭ್ರಮನ್ನೇ ವಾತ ತೈಸಾರ್ಧಂ ತದುಚ್ಚಿಷ್ಟಾನ್ನ ಭೋಜನಂ. ಅವರೆಲ್ಲ ಏನು ತಿಂತಿರ್ತಾರೋ ಅವರೆಲ್ಲ ತಿಂದು ಬಿಟ್ಟಿರುವಂಥದ್ದನ್ನು ತಿಂದುಕೊಂಡು ಅವ್ರ ಹಿಂದಿಂದ ಹೋಗ್ತಾ ಇರ್ತಾನೆ. ಅಲ್ಲಿಗೆ ಬಂದಿರತ್ತೆ ಇವನ ಪರಿಸ್ಥಿತಿ. ಪ್ರಾಪ್ತಃ ಸಪ್ತಗಿರಿಂ ರಾಜನ್ ದೈವಯೋಗೇನ ಭೂಸುರಃ. ಅಲ್ಲಿ ದೈವಯೋಗದಿಂದ ಸಪ್ತಗಿರಿಗೆ ಬಂದ. ವೆಂಕಟಾದ್ರಿ ಹತ್ರ ಅಲ್ಲಿ ಎಲ್ಲ ಕಡೆ ಯಾತ್ರೆ ಮಾಡ್ಕೊಂಡು ಅಲ್ಲಿಗೆ ಬರ್ತಾನೆ. ಟೈಮ್ ಇಲ್ಲ ನನ್ನ ಮನೆ ಅಲ್ಲಿದೆ ಅಲ್ವಾ, ಅಲ್ಲಿ ಬರ್ತಾನಂತೆ. ತೇ ರಾಜಾನಃ ತತ್ರ ಗತ್ವಾ ತೀರ್ಥೆ ಕಪಿಲ ಸನ್ನಿಕೆ. ಕಪಿಲ ತೀರ್ಥದ ಹತ್ರ ಮೊದಲು ಬರ್ತಾನಂತ ನೋಡ್ರಿ. ಕಪಿಲ ತೀರ್ಥದ ಹತ್ರ ಬಂದು ಸ್ನಾತ್ವಾ ಭಕ್ತಿ ಸಮಾಯುಕ್ತ ವಪನಂ ಚಕ್ರುರಾದರಾತ್. ಅಲ್ಲಿ ಸ್ವಲ್ಪ ಅವನಿಗೆ ದೈವಯೋಗ, ಪ್ರತಿ ಬಾರಿನೂ ಹೇಳಬೇಕಾದ್ರೆ ಪುರಾಣ ದೈವಯೋಗ ಅನ್ನತ್ತೆ. ದೈವ ಅಲ್ಲಲ್ಲಲ್ಲೇ ನಮಗೆ ಒಂದು ಕರೆಕ್ಷನ್ಗೆ ಒಂದು ಸಹಾಯ ಮಾಡ್ತಾ ಇರುತ್ತೆ. ಅದನ್ನು ಸರಿಯಾಗಿ ಗುರುತಿಸಿ ಅದನ್ನು ಹಿಡಿದ್ರೆ ಮುಂದೆ ಮತ್ತೆ ಮೇಲ್ಮೇಲೆ ಕರ್ಕೊಂಡು ಹೋಗೋದು ಹೊರತು ಅದನ್ನು ಅವನು ನೆಗ್ಲೆಕ್ಟ್ ಮಾಡಲಿಲ್ಲ. ಪೂರ್ವ ಸಂಸ್ಕಾರ ಆ ದೈವಯೋಗದಿಂದ ಎಚ್ಚರಿಕೆ ಇತ್ತು ಅವನಿಗೆ. ಸೂಕ್ಷ್ಮವಾಗಿ ಗಮನಿಸಿದ. ಆ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದ. ಅದಾದಮೇಲೆ ದೈವಾಹ ಅದ್ವಾ ಕರ್ಮಯೋಗೇನ ಮಾಧವೋ ಗತಕಲ್ಮಷಃ. ಅಲ್ಲೆಲ್ಲ ಪಿತೃಕಾರ್ಯಗಳನ್ನೆಲ್ಲ ಮಾಡ್ತಾನಂತೆ. ಆಮೇಲೆ ಕರ್ಮಯೋಗದಿಂದ ಮಾಧವನಿಗೆ ಒಂದಿಷ್ಟು ಪಾಪಗಳೆಲ್ಲ ಕಳೀತಾವಂತೆ. ತಸ್ಮಾದ್ಯೋ ಮಾನವೋ ಭಕ್ತ್ಯ ಕುರ್ಯಾ ತೀರ್ಥಾವಗಾಹನಂ. ತೀರ್ಥಾವಗಾಹನ ಮಾಡೋದರಿಂದ ಏನು ಲಾಭ ಅಂತ ಅನ್ನೋದು ಹೇಳ್ತದೆ. ಪ್ರತಿಯೊಂದೇ ತೀರ್ಥಾವಗಾಹನ ಮಾಡಿದಾಗ, ತೀರ್ಥ ಸ್ನಾನ ಮಾಡಿದಾಗ ಪಾಪಗಳು ಹೋಗ್ತವೆ. ಪಾಪಗಳು ಕಳೀಲಿಕ್ಕೆ ಅಂತಲೇ ತೀರ್ಥ ಸ್ನಾನ ಮಾಡೋದು. ತೀರ್ಥ ಸ್ನಾನ ಮಾಡೋದರಿಂದ ಹೀಗೆ ಬುದ್ಧಿಯಲ್ಲಿ ದೈವಯೋಗದ ಅಭಿವೃದ್ಧಿ ಆಗ್ತಾ ಬರ್ತದಷ್ಟೇ. ಇದು ಮಾಡಬೇಕು ಅಂತ ಅನಿಸ್ತಿರಲ್ಲ ಎಷ್ಟೊಂದು ಬಾರಿ. ಏನೋ ಒಂದು ತುಳಸಿ ಸೇವನೋ, ಗುರು ಸೇವನೋ, ಪ್ರದಕ್ಷಿಣೆನೋ, ಏನೋ ಒಂದು ವಿಶೇಷವಾಗಿ ಹೆಚ್ಚು ಶ್ರದ್ಧೆಯಿಂದ ಒಂದೇನೋ ಪರಮಾತ್ಮನ ಕೈಂಕರ್ಯ ಮಾಡೋಣ ಅಂತ ಅನಿಸತ್ತೆ, ಮಾಡಲಿಕ್ಕೆ ಆಗ್ತಿರಲ್ಲ. ಆಗಲ್ಲ. ಯಾಕೆ? ನಾನೇ ಅಂದ್ಕೊಳ್ಳೋನು ಮಾಡಬೇಕು ಅಂತ, ನನಗೇ ಆಗ್ತಾ ಇಲ್ಲ. ಹೆಂಗಿದು ವಿಚಿತ್ರ ಅಂತಂದರೆ ಪಾಪಗಳು ಅಲ್ಲಿ ಮಧ್ಯ ಪ್ರತಿಬಂಧಕ. ಆ ಪಾಪಗಳು ಹೋದರೆ ನಮ್ಮ ಅಂದ್ಕೊಂಡಿದ್ದನ್ನು ಮಾಡಲಿಕ್ಕೆ ಆಗತ್ತೆ. ಇಲ್ಲದೇ ಇದ್ದರೆ ಅದು ಅಂದ್ಕೊಂಡಿದ್ದನ್ನು ಅಲ್ಲಲ್ಲಿ ತಡೆ ಹಿಡಿತವೆ. ಇದು ತೀರ್ಥ ಸ್ನಾನ ಮಾಡೋದರಿಂದ ಈ ಲಾಭ ಬರ್ತದೆ ಅಂಥೇಳಿ ತೀರ್ಥ ಸ್ನಾನಗಳನ್ನು ಮಾಡಬೇಕು. ಎಲ್ಲ ಕಡೆ ಹೋದಾಗ ನಾವು ತಪ್ಪದೇ ಮಾಡುವಂಥದ್ದು ಇಟ್ಕೋಬೇಕು. ಅಲ್ಲಿ ಕ್ಷೇತ್ರ ಮೂರ್ತಿಯ ದರ್ಶನ ಇತ್ಯಾದಿಗಳನ್ನು ಮಾಡೋದರಲ್ಲಿ ತುಂಬ ಕಾತರ ಇರ್ತದೆ. ಅದರ ತೀರ್ಥಗಳು ತುಂಬ ಪವರ್ಫುಲ್ ಇರ್ತವೆ. ಇಲ್ಲಿ ನಾವೆಲ್ಲೋ ಮುಳುಬಾಗ್ಲಿಗೆ ಹೋದರೆ ಅಂತ ಇಟ್ಕೊಡ್ರಿ, ಅಲ್ಲೇ ಶ್ರೀಪಾದರಾಜರ ದರ್ಶನ ಅದು ಮಹಾಪಾವಿತ್ರ್ಯವನ್ನು ಕೊಡ್ತದೆ, ಇಲ್ಲ ಅಂತಲ್ಲ. ಅಲ್ಲಿ ತೀರ್ಥ ಸ್ನಾನವೂ ಮಾಡಬೇಕು. ತೀರ್ಥ ಸ್ನಾನ ಬಿಡಬಾರ್ದು. ಅದು ಬರೀ ಮೋಜಿಗೆ ಅನ್ನೋ ಥರ ಆಗಿಬಿಟ್ಟಿರುತ್ತೆ ಎಷ್ಟೊಂದು ಬಾರಿ. ಅಲ್ಲಿ ಶ್ರದ್ಧೆಯಿಂದ ಆ ಕ್ರಮಗಳನ್ನು ಅನುಸರಿಸಿ ಒಂದಿನ ಸಾಮಾನ್ಯವಾಗಿ ಒಂದು ತೀರ್ಥಕ್ಷೇತ್ರಕ್ಕೆ ಹೋದಾಗ ಒಂದಿನ ಅಲ್ಲಿ ಇರೋ ಥರ ಹೋಗಬೇಕು. ಒಂದು ರಾತ್ರಿ ವಾಸ ಮಾಡೋ ಥರ ಹೋಗುವಂಥ ಶ್ರೇಷ್ಠ ಪಕ್ಷ. ಅಥವಾ ಹೋದ್ವಿ ಈಗಲೇ ಬೆಳಗ್ಗೆನೇ ಹೋಗ್ತೀವಿ ಅಂದರೆ ಅತಿ ಬೆಳಗ್ಗೆನೇ ಹೋಗಿ ಒಂದು 5 ಗಂಟೆಗೋ 3-4 ಗಂಟೆಗೆ ಹೊರಟು ಸ್ನಾನಕ್ಕೆ ಯೋಗ್ಯವಾದ ಸಮಯದಲ್ಲಿ ಹೋಗಿ ಸ್ನಾನ ಮಾಡುವಂಥದ್ದು ಶ್ರೇಷ್ಠ ಪಕ್ಷ. ಇದನ್ನು ಎಲ್ಲ ಕಡೆ ಹೇಳ್ತಾರೆ. ಹಾಗಾಗಿ
ತೀರ್ಥಾವಗಾಹನ ಅಂತನ್ನುವಂಥದ್ದನ್ನು ಮಾಡ್ತಾನೆ. ಇದು ಮಾಡಿದ ಮೇಲೆ ಮಾಧವಸ್ಯ ಇವನಿಗೇನಾಗ್ತದೆ, ಮಾಧವಸ್ಯ ಅಭ್ಯವತ್ ಕಷ್ಟಂ ಯಥಾ ಮಕ್ಷಿಕ ಭಕ್ಷಣಾತ್ ವಮಂತಂ ಏನ ತಂ ಪಾಪಂ ಸಮಾವೃಣ್ವನ್ ಸಮಂತತಃ. ಹೀಗೆ ಆ ಮಾಧವ ಬ್ರಾಹ್ಮಣ ಎಲ್ಲವನ್ನೂ ಮುಗಿಸ್ಕೊಂಡು ಅವನೇನು ಮಾಡ್ತಾನೆ, ಶೇಷಗಿರಿಂ ದ್ವಿಜಃ ತೇಷಾಂ ಅನು ಮಹಾರಾಜ್ಞಾಂ ಆಪಶೇಷಗಿರಿಂ ದ್ವಿಜಃ. ಅಲ್ಲಿ ಆ ಕಪಿಲ ತೀರ್ಥದಿಂದ ನಡೀತಾ ಮುಂದೆ ಬಂದು ಆ ಶೇಷಗಿರಿಗೆ ಬರ್ತಾನೆ. ಶೇಷಗಿರಿ ಅಂತಂದರೆ ಪರ್ವತಕ್ಕೆ ಹೆಸರದು. ಆ ಪರ್ವತದ ಹತ್ರ ಬರ್ತಾನೆ. ಪರ್ವತದ ಹತ್ರ ಬಂದು ಅದನ್ನು ತಾನು ಭೂಧರ ಸ್ಪರ್ಶ ಮಾತ್ರೇಣ, ಮಾಧವೋ ಗಿರಿಮಸ್ತಕೆ ಭೂಧರ ಸ್ಪರ್ಶ ಮಾತ್ರೇಣ ತದಹಂ ಪರ್ಯತಪ್ಯತ. ತಾನು ಬಂದು ಕೈಯಿಂದ ಪರ್ವತವನ್ನು ಶೇಷಾಚಲವನ್ನು ಮುಟ್ಟಿದ ತಕ್ಷಣವೇ ಅವನ ಪಾಪಗಳೆಲ್ಲ ನಾಶ ಆಗಿದೆ ಅಂತ ಹೇಳ್ತಾರೆ. ಇಷ್ಟು ಪಾಪಗಳು ನಾಶ ಆಗಿದೆ ಅಂತನ್ನುವಂಥದ್ದನ್ನು ಹೇಳ್ತದೆ. ಎಷ್ಟು ದೊಡ್ಡದಂದರೆ ಇಲ್ಲಿ ಹೇಳ್ತಿರೋದು ಒಂದು ಮಾಧವ ಬ್ರಾಹ್ಮಣನ ಮನಸ್ಥಿತಿ ಅಂತನ್ನೋದಕ್ಕಿಂತ ವೆಂಕಟಗಿರಿ ಅಂತನ್ನುವಂಥದ್ದು ಒಂದು ತೂಕ ಅಂತಂದರೆ ಏನು, ಅಜಗಜಾಂತರ ವ್ಯತ್ಯಾಸ. ಆ ವೆಂಕಟಾದ್ರಿ ಸ್ಪರ್ಶದಿಂದ ಕಳ್ಕೊಳ್ಳುವಂಥ ಪಾಪಗಳನ್ನೇ ನಾವು ಮಾಡಲಿಕ್ಕಾಗಲ್ಲ ಅಂತ ಹೇಳ್ತದೆ ಪುರಾಣ. ಅಷ್ಟು ಪಾಪಗಳನ್ನು ಕಳೆಯುವ ಸಾಮರ್ಥ್ಯ ವೆಂಕಟಾಚಲಕ್ಕಿದೆ ಅಂತನ್ನುವಂಥದ್ದು. ಎಲ್ಲ ಜ್ಞಾನಿಗಳು ಹೋದಾಗೆಲ್ಲ ವಾದಿರಾಜರು ಮಂಡಿಯಿಂದ ಹತ್ಕೊಂಡು ಹೋದರು ಅಂತನ್ನುವಂಥದ್ದನ್ನು ಕೇಳ್ತೀವಿ ನಾವು. ಅವರಿಗೆ ಸಾಲಿಗ್ರಾಮ ರೂಪೇಣ ದರ್ಶನ ಆಗ್ತಿತ್ತು ಅದಕ್ಕೆ ಅಂತ ಹೇಳ್ತಾರೆ. ಅಂತಹದ್ದದು ಆ ಕ್ಷೇತ್ರ ಇವತ್ತಿನ ದಿನ ನಮಗೆ ಅದನ್ನು ಹೇಗೆ ನೋಡಬೇಕು ಅಂತನೋ ಒಂದು ಬುದ್ಧಿನೇ ಹೋಗ್ಬಿಟ್ಟಿದೆ. ವಾತಾವರಣ ಪೂರ್ತಿ ಕಲುಷಿತ ಆಗಿಬಿಟ್ಟಿದೆ. ಎಲ್ಲ ಒಂಥರ ಬಜಾರ್ ಥರ ಆಗೋಗ್ಬಿಟ್ಟಿದೆ. ಎಲ್ಲ ಬೆಂಗಳೂರು ಥರ ಅನ್ಸತ್ತಲ್ಲ ಹೋದ್ರೆ. ಏನು ನಮಗೆ ವಿಶೇಷವಾದ ಭಕ್ತಿ ಭಾವಗಳು ಬರಲಿಕ್ಕೆ ಅವಕಾಶನೇ ಇಲ್ಲ ಅನ್ನೋಂಗೆ ಮಾಡಿಬಿಟ್ಟಿದ್ದಾರೆ. ಆದರೂ ಕೂಡ ಇವನ್ನೆಲ್ಲ ಶ್ರವಣ ಮಾಡಿದಾಗ ನಾವು ಯಾವುದನ್ನು ಮರಿದಂಗೆ ಅದನ್ನು ಅನುಸಂಧಾನ ಅಂತ ಅನ್ನೋದನ್ನು ತಪ್ಪದೇ ಇಟ್ಕೊಂಡು ಹೋಗುವಂಥದ್ದಾಗಬೇಕು. ಈಗ ಅವನಿಗೆ ಅಲ್ಲಿ ಸ್ಪರ್ಶ ಆದ ತಕ್ಷಣ ಅವನಿಗೆ ಪೂರ್ತಿ ವಮನ ಅಂದರೆ ವಾಂತಿ, ಪೂರ್ತಿ ಎಲ್ಲ ಪಾಪಗಳು ಹೊರಗೆ ಬಂತಂತಷ್ಟೇ. ಒಂದೂ ಪಾಪ ಇಲ್ಲದೆ ಇರೋಷ್ಟು ನಿಷ್ಪಾಪನಾದ ಮತ್ತು ಪರಮ ಪವಿತ್ರವಾದ ಅವನ ಪೂರ್ವ ಅವಸ್ಥೆ ಅದಕ್ಕಿಂತ ಹೆಚ್ಚಿನದನ್ನು ಪಡೆದುಬಿಟ್ಟ ಅವನು. ಇದು ಪರಮಾತ್ಮ ಭಯಕೃತ್ ಭಯನಾಶನ ಅಂತಂದಂಗೆ ಯಾವುದೋ ಮಧ್ಯದ ಸ್ತರದಲ್ಲಿ ಅವರಿಗೆ ಎಂತಹ ಒಂದು ದುರ್ವಿಧಿ ಅಂತನ್ನುವಂಥದ್ದಿತ್ತು. ಅದರಿಂದ ಹೊರಗೆ ಬಂದವನು ಅಂತ ಮಹಾವಿಷ್ಣು ಭಕ್ತನಾಗಿ ಪರಿವರ್ತನೆ ಆಗಿಬಿಡ್ತಾನೆ ಅವನು. ಅದಾದಮೇಲೆ ತಸ್ಯ ದುರ್ಗಂಧ ಧೂಮೇನ ತ್ರಾಸಿತಾ ಸರ್ವದೇವತಾ ತದ್ಭಾವ ವೇದಿನೋ ದೇವಾ ಬ್ರಹ್ಮರುದ್ರ ಪುರಸ್ಸರಾ ವಿಮಾನಾನಿ ವಿಚಿತ್ರಾಣಿ ಭಾಸಯಂತಹ ಸಮಾಗತಾ. ಅವರಿಗೆ ಆ ದುರ್ಗಂಧ ಅಂತನ್ನೋದು ಅಷ್ಟು ದುರ್ಗಂಧದ ವಾಸನೆ ಬಂತಂತೆ. ಆ ವಮನದಿಂದ ಬಂದಂಥ ವಾಸನೆ ಪಾಪಭೂಯಿಷ್ಠವಾದದ್ದು, ಪಾಪ ತುಂಬಿ ಬಂದಿರುವಂಥದ್ದು. ಅಷ್ಟೊಂದು ದುರ್ವಾಸನೆ ಇತ್ತಂತೆ. ಅದೆಲ್ಲವೂ ಹೋಯ್ತಂತ. ಆಮೇಲೆ ಅದಾದ ಮೇಲೆ ಶುದ್ಧನಾದಂತಹ ಮಾಧವ ಬ್ರಾಹ್ಮಣನನ್ನು ನೋಡಿ ವವೃಷುಹು ಪುಷ್ಪವರ್ಷಾಣಿ ಮಾಧವಸ್ಯೋತ್ತಮಾಂಗಕ್ಕೆ, ಎಲ್ಲವೂ ಕೂಡ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರಂತ ಅವನ ಮೇಲೆ. ಎಲ್ಲಿದೆ ನೋಡಿ ಅವನ ಪರಿಸ್ಥಿತಿ, ಎಲ್ಲಿದ್ದು ಎಲ್ಲಿ ಬದಲಾವಣೆ ಆಯಿತು. ಇದು ವೆಂಕಟಾದ್ರಿಯ ಸಾಮರ್ಥ್ಯ. ಅಂದರೆ ಅಷ್ಟೇ ಶ್ರದ್ಧೆಯಿಂದ ಅದನ್ನು ನೋಡುವಂಥದ್ದು ಭಾಗ್ಯ ಆಗಬೇಕು ನಮ್ದು ಅಷ್ಟೇ. ಅದು ಸುಲಭ ಮೆಟ್ಲುಗಳು, ಸುಮ್ಮನೆ ಮೆಟ್ಲುಗಳಿವೆ ದಬ 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 ಅಂತ ಹಿಂಗೆ ಹತ್ಕೊಂಡು ಹೋಗ್ತೀವಿ ಅನ್ನೋ ಥರ ಆಗಲ್ಲ. ಅದನ್ನು ಹಿಂದೆ ನಾನು ಹೇಳ್ದಂಗೆ ಎಷ್ಟೋ ಜನ್ಮದ ಪುಣ್ಯ ಇರಬೇಕು ಆ ಒಂದು ಸೆನ್ಸಿಟಿವಿಟಿಯಿಂದ ಆ ಬೆಟ್ಟವನ್ನು ನೋಡಬೇಕು ಅಂತಂದರೆ. ನಮ್ಮ ಗುರಿ ಏನಿರ್ತದೆ, ಬೇಗ ಹೋಗಿ ಅಲ್ಲಿ ಶ್ರೀನಿವಾಸನ ನೋಡಬೇಕು ಅಂತ. ಶ್ರೀನಿವಾಸನೇ ಇರಲಿಲ್ಲ ಇನ್ನು ಮಾಧವ ಬ್ರಾಹ್ಮಣನ ಅವನು ಇದ್ದಾಗ ಶ್ರೀನಿವಾಸ ಇನ್ನೂ ಬಂದಿರಲಿಲ್ಲ ಆವಾಗ. ಅಂತಹ ಒಂದು ಶ್ರೀನಿವಾಸನ ಪೂರ್ವಭಾವಿಯಲ್ಲಿ ಇರುವಂಥ ಚರಿತ್ರೆ. ಅಂದರೆ ಬೆಟ್ಟಕ್ಕೆ ಅಂಥ ಬೆಲೆ ಇದೆ ಅದಕ್ಕೆ. ಹಾಗಾಗಿ ಎಲ್ಲರೂ ಕೂಡ ಅವನು ಮಾಧವಂ ಗತ ಪಾಪ್ಮಾನಂ ಅಜಾಮಿಲಂ ಯಥಾಹರಿಹಿ. ಅಜಾಮಿಳ ಹೆಂಗೆ ತನ್ನ ಪಾಪಗಳನ್ನೆಲ್ಲ ಕಳ್ಕೊಂಡು ಮಾಧವ ಬ್ರಾಹ್ಮಣನು ಕೂಡ ಎಲ್ಲ ಪಾಪಗಳನ್ನು ಕಳ್ಕೊಂಡ. ಭೋಭೋ ಮಾಧವ ವಿಪ್ರೇಂದ ಗತ ಪಾಪಾಸಿ ಕೇವಲಂ. ಎಲ್ಲರೂ ಕೂಡ ಬ್ರಹ್ಮ ಮಾತಾಡ್ತಾನಂತೆ, ಚತುರ್ಮುಖ ಬ್ರಹ್ಮ ಇವನನ್ನು ಕುರಿತು ಮಾತಾಡ್ತಾನಂತೆ. ನೋಡಪ್ಪ, ನಿನ್ನ ಪುಣ್ಯ ಅಂತ ಅನ್ನೋದು ಮಹಾಪುಣ್ಯ ನಿಂದು. ನಿನ್ನ ಸ್ಪರ್ಶ ನೀನು ಮಾಡಿದ್ದಕ್ಕೆ ನೀನು ಎಲ್ಲ ಪಾಪ ಕಳ್ಕೊಂಡಿಯಾ. ಭೋವೋ ಮಾಧವ ವಿಪ್ರೇಂದ್ರ ಗತ ಪಾಪೋಸಿ ಕೇವಲಂ. ಎಲ್ಲ ಪಾಪಗಳನ್ನು ಕಳ್ಕೊಂಡಿಯಪ್ಪ. ಸ್ವಾಮಿ ತೀರ್ಥಸ್ಯ ನಿಕಟಂ ಗತ್ವಾ ಸ್ನಾತ್ವಾತ ತಜ್ಜಲೆ. ನೀನು ಇನ್ನೂ ಮುಂದೆ ಹೋಗು. ನಿನ್ನ ಉತ್ತಮೋತ್ತಮ ಸಾಧನೆಗೆ ಮೊದಲು ನಿನ್ನ ಕೆಲಸ ಅಂದರೆ ಸ್ವಾಮಿ ಪುಷ್ಕರಣಿ ಹೋಗು ಅಂತ. ಸ್ವಾಮಿ ಪುಷ್ಕರಣಿ ಮಹಿಮೆ ಹೇಳ್ತಾರೆ. 14 ಪುರಾಣದಲ್ಲಿ ಎಲ್ಲ ಪುರಾಣನೂ ಸ್ವಾಮಿ ಪುಷ್ಕರಣಿ ಮಹಿಮೆ ಕೋಟ್ ಮಾಡುತ್ತೆ. ಸ್ವಾಮಿ ಪುಷ್ಕರಣಿ ಜಲ ಅಂತಂದರೆ ಅದು ಬೆಟ್ಟ ಹೆಂಗೋ, ಬೆಟ್ಟದ ಕತೆ ಹೆಂಗೆ ಹೇಳ್ತೀವೋ ಆ ಪುಷ್ಕರಣಿ ಒಂದು ತೂಕ. ಪುಷ್ಕರಣಿ ಒಂದು ತೂಕ, ಬೆಟ್ಟ ಒಂದು ತೂಕ, ಶ್ರೀನಿವಾಸ ಒಂದು ತೂಕ. ಅಲ್ಲಿ ಎಲ್ಲ ಕಡೆನೂ ಪರಮಾತ್ಮನ ಸನ್ನಿಧಿ ಇರೋದ್ರಿಂದಲೇ ಬರುತ್ತೆ. ಆಯಾ ಪದಾರ್ಥಗಳಲ್ಲಿರೋ ಮಹಾತ್ಮೆ ತಿಳಿಬೇಕು ಅಂತ ಭಿನ್ನವಾಗಿ ಹೇಳ್ತಾ ಇರುವಂಥದ್ದು ಅಷ್ಟೇ. ಹಂಗೆ ಹೇಳ್ತಾನಂತೆ. ಹೇಳಿದ ಮೇಲೆ
ನೀನು ಹೇಳ್ತೀಯ ಮಹೀಪಾಲೋತ ಭೂತ್ವಾತು ಕುರು ರಾಜ್ಯ ಮಕಂಟಕಂ, ನೀನು ಮುಂದೆ ರಾಜನಾಗ್ತಿದ್ದೀಯಪ್ಪ, ರಾಜನಾಗಿ ಮುಂದೆ ನಿನ್ನ ಪಾಂಡವಾನಾಂಚ ದೌಹಿತ್ರ ಕುಲೇ ಜಾತೋ ಅತಿ ಕೀರ್ತಿಮಾನ್, ಪಾಂಡವರ ಕುಲದಲ್ಲಿ ಮುಂದೆ ದೌಹಿತ್ರನಾಗಿ ಹುಟ್ಟುವವನಿದ್ದೀಯ. ಸುಧರ್ಮಸ್ಯ ಸುತೋ ಭೂತ್ವ, ಸುಧರ್ಮ ಅಂತ ಒಬ್ಬ ರಾಜ, ಅವನನ್ನು ಸುತನಾಗಿ ಆಕಾಶನಾಮ ಅಥ ದಕ್ಷಿಣೆ ನಾರಾಯಣಪುರೇ ವೀರೋ ತೋಂಡ ದೇಶಾಧಿಪೋಭವ, ಆಕಾಶರಾಜನಾಗಿ ಮುಂದೆ ಅವತಾರ ಮಾಡ್ತಿದ್ದೀಯ ನೀನು ಮುಂದೆ ಸಾಕ್ಷಾತ್ತಾಗಿ. ತವ ಪುತ್ರಿ ಜಗನ್ಮಾತ, ನಿನ್ನ ಮಗಳೇ ಜಗನ್ಮಾತೆಯಾಗಿ ಹುಟ್ಟವಳಿದ್ದಾಳೆ. ಜಾಮಾತ ಚ ಜಗತ್ಪತಿ, ನಿನ್ನ ಅಳಿಯ ಸಾಕ್ಷಾತ್ ವಿಷ್ಣುನೇ ಆಗುವನಿದ್ದಾನೆ. ಭವಿಷ್ಯತಿ ಮಹಾರಾಜ ಪಶ್ಚಾತ್ ವೈಕುಂಠ ಮಾಪ್ಸ್ಯಸಿ, ಅದರಿಂದ ಮುಂದೆ ವೈಕುಂಠ ಹೊಂತಿ ಅಂತನ್ನುವಂಥದ್ದನ್ನು ಹೇಳ್ತಾನೆ. ಹೀಗೆ ಅವನು ಯುದ್ಧಿಸ್ತರಕ್ಕೋ ಹೇಗೆ ಇದು ಎಲ್ಲಿ ನಮಗೆ ಬೆಟ್ಟ, ಆ ಬೆಟ್ಟ ಅಂತನ್ನುವಂಥದ್ದು ಅದು ಕಲ್ಲು ಅಲ್ಲೇ ಅಲ್ಲ, ಅಲ್ಲಿ ಗಂಧರ್ವರು ದೇವತೆಗಳು ಕಿನ್ನರರು ಎಲ್ಲ ದೇವತೆಗಳು ಪಕ್ಷಿ ರೂಪದಲ್ಲಿ ಇರ್ತಾರೆ, ಕಿನ್ನರರೆಲ್ಲ ಬೆಟ್ಟದ ರೂಪದಲ್ಲಿ ಇರ್ತಾರೆ ಅಂತನ್ನುವಂಥ ಚರಿತ್ರೆಗಳನ್ನೆಲ್ಲ ಕೇಳ್ತೀವಿ ನಾವು. ಅದೊಂದು ವಿಲಕ್ಷಣವಾದದ್ದು ಅಂತನ್ನುವ ಭಾವನೆ ಇಟ್ಕೊಂಡೇ ನಾವು ಪ್ರತಿ ಬಾರಿನೂ ವೆಂಕಟಾಚಲಕ್ಕೆ ಹೋದಾಗ ಆ ಒಂದು ಭಾವನೆ ಇಟ್ಕೊಂಡೇ ಹೋಗಬೇಕು ಹೊರತು ಅದು ಸಾಮಾನ್ಯ ಪರ್ವತ ಅಲ್ಲ, ವೈಕುಂಠದಿಂದ ಬಂದು ಇಳಿದಂಥ ಪರ್ವತ ಅದು, ಅಂತಹ ಪರ್ವತ. ಹೀಗೆ ಅದರ ದರ್ಶನದಿಂದ ಹೀಗೆ ಅವನು ಇತಿ ತಸ್ಯ ವರಂ ದತ್ವಾ ಚತುರಶ್ಚತುರಾನನಃ ತದಾ ನಾಮ ಚಕಾರಾದ್ರೇಹೇ ವೆಂಕಟಾಚಲ ಇತ್ಯಪಿ. ಆವಾಗ ಬ್ರಹ್ಮದೇವರು ಹೆಸರಿಟ್ಟಿದ್ದಂತೆ ಇದನ್ನು ವೆಂಕಟಾದ್ರಿ ಅಂತ, ವೆಂಕಟಾಚಲ ಅಂತ ಹೆಸರು. ವೆಂಕಟಾದ್ರಿ ಅಂತ ಹೇಳಿಲ್ಲ, ವೆಂಕಟಾಚಲ ಅಂತ ಹೆಸರು. ವೆಂಕಟಾಚಲ ಅಂತನ್ನುವಂಥದ್ದನ್ನು ಈ ಮಾಧವ ಬ್ರಾಹ್ಮಣ ಇವನು ಮಾಡಿರುವಂಥ ಸರ್ವ ಪಾಪಗಳನ್ನು ನಾಶ ಮಾಡಿರೋದ್ರಿಂದ ಅದಕ್ಕೆ ವೆಂಕಟಾಚಲ ಅಂತ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮ ನಾಮಕರಣ ಮಾಡಿದ್ದು. ಅವತ್ತಿಂದ ವೆಂಕಟಾಚಲ ಅಂತ ಬಂದಿತ್ತು. ವೇಂ ಪಾಪಂ ಕಟತೆ ಯಸ್ಮಾತ್ ಪಾಪದಾಹನ ಶಕ್ತಿತಃ. ವೇಮ್ ಅಂತಂದರೆ ಪಾಪಗಳನ್ನು ವೇಮ್ ಅನ್ನೋ ಶಬ್ದದಿಂದ ಕರೀತಾರೆ. ಕಟತೆ ಅಂತಂದರೆ ನಾಶ ಮಾಡ್ತದೆ. ಹಾಗಾಗಿ ಪಾಪಗಳನ್ನು ನಾಶ ಮಾಡೋದ್ರಿಂದ ಅದಕ್ಕೆ ವೆಂಕಟಾಚಲ ಇತ್ಯೇವ ನಾಮ ದೇವಾಹ ತದಾ ಜಗುಹು, ಇದನ್ನೆಲ್ಲರೂ ಕೂಡ ಹೇಳ್ತಾರಂತೆ. ತಸ್ಮಾತ್ ವೆಂಕಟ ಶೈಲೋಯಂ ಲೋಕೆ ವಿಖ್ಯಾತ ಕೀರ್ತಿಮಾನ್ ಪ್ರಭಾತ ಕಾಲೇ ರಾಜೇಂದ್ರ ಯಕ್ಕೀರ್ತಿಯತಿ ಭೂಧರಂ ತಸ್ಯ ಪುಣ್ಯಂ. ಹಾಗಾಗಿ ಇದನ್ನು ಲೋಕದಲ್ಲೆಲ್ಲ ಪ್ರಸಿದ್ಧವಾಗಿರುವಂಥದ್ದು. ಪ್ರಭಾತ ಕಾಲ ಬೆಳಗ್ಗೆ ಎದ್ದಾಗ ಒಮ್ಮೆ ಆ ವೆಂಕಟಾಚಲವನ್ನು ಸ್ಮರಣೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಪೂರ್ತಿ ಆ ಬೆಟ್ಟವನ್ನು ಒಂದು ತಲೆಯಲ್ಲಿ ಪೂರ್ಣ ಅದರ ಚಿತ್ರಣವನ್ನು ಸ್ಮರಣೆ ಮಾಡ್ಕೋಬೇಕು. ತಸ್ಯ ಪುಣ್ಯ ಫಲಂ ವಕ್ಷೆ ಶೃಣು ರಾಜನ್ ಯಥಾ ಸ್ಥಿತಿಂ, ಅದರ ಪುಣ್ಯವನ್ನು ಹೇಳ್ತಾರಂತೆ. ಫಲಂ ಭವೇತ್ ಭುವಂ ಗಂಗಾ ಸೇತು ಯಾತ್ರಾ ಸಹಸ್ರಕಂ, ಗಂಗಾ ದರ್ಶನ ಮತ್ತು ಸೇತು ಯಾತ್ರಾ ಕೆಳಗಡೆ ಧನುಷ್ಕೋಟಿ. ಇಲ್ಲಿ ಗಂಗಾ ಸ್ನಾನ 1000 ಬಾರಿ ಗಂಗಾ ಸ್ನಾನ ಮಾಡಿದಾಗ ಅಲ್ಲಿ ಸೇತುವಿನಲ್ಲಿ ಹೋಗಿ ರಾಮಸೇತು ಹತ್ರ ಅಲ್ಲಿ ಹೋಗ್ಬಿಟ್ಟು ಸೇತು ಸ್ನಾನ ಮಾಡಿದಾಗ ಏನು 1000 ಪುಣ್ಯ ಬರ್ತದೆ, 1000 ಬಾರಿ ಮಾಡಿದಾಗ ಪುಣ್ಯ ಏನು ಬರ್ತದೋ ಅದು ಬರೀ ಭಗವಂತನ ಆ ಬೆಟ್ಟವನ್ನು ಬೆಳಗ್ಗೆ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ಬರ್ತದೆ ಅಂತ ಹೇಳ್ತಾರೆ. ಅಷ್ಟು ಪುಣ್ಯ ಬರ್ತದೆ ಅಂತ. ಅಂತಹ ಮಹತ್ತಾಗಿರುವಂತಹ ಮಹಾತ್ಮ್ಯ ಅಂತ ಅನ್ನೋದು ವೆಂಕಟ ಬೆಟ್ಟಕ್ಕಿರುವಂಥದ್ದು. ಇತಿಹಾಸವಿದಂ ಪ್ರೋಕ್ತಂ ಗೌತಮೇನ ಮಯೋದಿತಂ ಪುಣ್ಯಂ ಪರಮ ಕಲ್ಯಾಣಂ ಶ್ರವಣಾತ್ ಭದ್ರದಾಯಕಂ. ಹೀಗೆ ಇದು ಗೌತಮರಿಂದ ನಾನು ತಿಳ್ಕೊಂಡಿದ್ದನ್ನು ಶತಾನಂದರು ಹೇಳಿರುವಂಥದ್ದು ನಿಮ್ಗೆ ಹೇಳಿದ್ದೀನಿ ಅಂತ ಹೇಳ್ತಾರೆ. ಹೀಗೆ ವೆಂಕಟೇಶನ ಒಂದು ಪರ್ವತದ ಮಹಾತ್ಮ್ಯ ಅಂತನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆ ಒಬ್ಬ ಅತಿ ದೈನ್ಯವಾಗಿ ದೀನವಾಗಿರುವಂಥ ಪರಿಸ್ಥಿತಿಯಲ್ಲಿ ಯಾರೇ ಇದ್ರೂ ಒಂದು ರಿಗ್ರೆಟ್ಸ್ ಅಂತ ಅನ್ನೋದು ಬೇಡ ಅವರಿಗೆ. ಒಂದು ವೆಂಕಟೇಶನ ಬೆಟ್ಟಕ್ಕೆ ಹೋಗಿ ಅದರ ಸ್ಪರ್ಶ ಮಾಡಿದರೆ ಸಾಕು ಅವನು ಉಚ್ಛ್ರಾಯ ಸ್ಥಿತಿಗೆ ಹೋಗ್ತಾನೆ ಅಂತ. ಇವತ್ತಿದಕ್ಕೆ ಅನುಸರಿಸಿ ಎಷ್ಟೊಂದು ಜನ ಹೋಗ್ತಾರೆ. ಪ್ರತಿ ವಾರಕ್ಕೆ ಹೋಗೋರಿದ್ದಾರೆ, ತಿಂಗಳಿಗೊಮ್ಮೆ ಹೋಗೋರಿದ್ದಾರೆ, ಸಿಕ್ಕಾಪಟ್ಟೆ ಪ್ರಯಾಣ ಮಾಡಿ ನಡ್ಕೊಂಡು ಹೋಗ್ತಾರೆ. ಪ್ರತಿ ಬಾರಿನೂ ಬೆಟ್ಟ ಹತ್ಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ಧರ್ಮ ದರ್ಶನ ಮಾಡಿ ದೇವರ ದರ್ಶನ ಮಾಡುವಂಥವ್ರಿದ್ದಾರೆ. ಏನೂ ಇಲ್ಲದೇ ಇರೋರೆಲ್ಲ ಎಷ್ಟು ಉತ್ತಮ ಸ್ತರಕ್ಕೆ ಹೋದವರೆಲ್ಲ ಇವತ್ತು ನೋಡ್ತೀವಿ ನಾವು. ಹಾಗೆ ಇವತ್ತಿಗೂ ಕೂಡ ಕಲಿಗಾಲದಲ್ಲಿಯೇ ಪಾಪಗಳು ಬಹಳ ಮಾಡುವಂಥ ಜನ ಇದ್ದಾರಂತಲೇ ಅವನು ಅವತಾರ ಮಾಡಿಕೊಂಡಿರುವಂಥದ್ದು. ಅಂತಹ ವೆಂಕಟೇಶನ ಒಂದು ಪರಮಾನುಗ್ರಹದಿಂದ ಅವನು ಆ ವೆಂಕಟೇಶನ ಅಸ್ತಿತ್ವ ಇರುವಂತಹ ಬೆಟ್ಟದ ಪರಮಾನುಗ್ರಹದಿಂದ ಅಲ್ಲಿರುವ ಪರಮಾತ್ಮನ ಅನುಗ್ರಹದಿಂದ ತನ್ನ ಸರ್ವ ಪಾಪಗಳನ್ನು ಕಳೆದುಕೊಂಡು ಪರಮಾತ್ಮನಿಗೇ ಕನ್ಯಾದಾನ ಮಾಡುವಂತಹ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ ಅಂತನ್ನುವಂಥ ತೀರ ಎಕ್ಸ್ಟ್ರೀಮ್ ತೋರಿಸಿದ್ದಾರೆ. ಮಾಧವ ಬ್ರಾಹ್ಮಣಂದು ಅತೀ ನೆಗೆಟಿವ್ನಲ್ಲೂ ಪೂರ್ತಿ ಎಕ್ಸ್ಟ್ರೀಮ್ ತೋರಿಸಿದ್ದಾರೆ. ಅವನು ಬೆಳೆದಿರುವಂಥ ಹಿನ್ನೆಲೆ ಒಳಗಡೆನೂ ಸಾಕ್ಷಾತ್ ಚತುರ್ಮುಖ ಬಂದು ಮಾತಾಡ್ತಾನೆ ಅಂತಂದ್ರೇನು, ಈ ಅಂತ್ಯಜಾತಿಯ ಸ್ತ್ರೀಗಳ ಉಪದೇಶವನ್ನು ಕೇಳಿಸ್ಕೊಳ್ಳದೆ ಇರೋಷ್ಟು ಮಂಡಾದ ಕಿವಿಗಳಿತ್ತು. ಚತುರ್ಮುಖ ಬಂದು ಮಾತಾಡುವಂತಹ ಭಾಗ್ಯ ಪಡೆಯುವಂತಹ ಸ್ತರಕ್ಕೆ ಹೋಗ್ತಾನೆ. ಇಲ್ಲಿಂದ ಎಲ್ಲಿಗೂ ಅವನು ಹೋಗ್ಬೋದು ಅಂತನ್ನುವಂಥದ್ದನ್ನು ತೋರಿಸ್ತತೆ. ಹಾಗೆ ಆ ವೆಂಕಟಾದ್ರಿ
ನಾವೆಲ್ಲರೂ ಹೋದಾಗಲೂ ಕೂಡ ಈ ಅನುಸಂಧಾನ ಇಟ್ಟುಕೊಂಡು ನಮ್ಮ ಎಲ್ಲ ಪಾಪಗಳನ್ನು ಕಳೀತಾ ನಮಗೂ ಇರುವ ಮೋಹಗಳನ್ನೆಲ್ಲ ಕಳೀಲಿ ಅಂತ ಕೇಳ್ಕೊತ ಇವತ್ತು ಈ ವೆಂಕಟಾದ್ರಿಯ ಮಹಾತ್ಮೆ ಅಂತ ನಾವು ನೋಡಿದ್ವಿ. ನಾಳೆ ಈ ವೆಂಕಟೇಶ ಬಂದಿರುವಂತಹ ಪ್ರಸಂಗ ಏನು, ಮುಂದೆ ಅವನು ಏನೇನು ಮಾಡ್ದ ಅನ್ನುವಂಥ ಕಥಾನಕವನ್ನು ಮುಂದುವರ್ಸೋಣ. ಕೃಷ್ಣ ಹೇಳೋದಿದ್ಯಾ? ನಾಳೆ ಇದೆಯಾ? ಸ್ವಲ್ಪ ನಾಳೆ ಹೇಳಾಯ್ತಾ?